ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಂಡೋ ಆಂಗ್ಲೋ ಸೆಮಿಸ್ ಕದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತು ಸೆಮಿಫೈನಲ್ ಕದನ ಇದೆ. ICC ಪುರುಷರ T20 ವಿಶ್ವಕಪ್ 2026ರ ಸೆಮಿಫೈನಲ್ ಪಂದ್ಯ. ಎರಡನೇ ಸೆಮಿಫೈನಲ್ ಇದು ಮುಂಬೈನ ಅಂದರೆ ಮಹಾರಾಷ್ಟ್ರದ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಭಾರತ ವರ್ಸಸ್ ಇಂಗ್ಲೆಂಡ್ ತಂಡದ ನಡುವೆ ನಡೆಯುವಂತಹ ಹಣಾಹಣಿ ಇದು. ಇವತ್ತಿನ ಮ್ಯಾಚ್ ಗೆದ್ದವರು ಫೈನಲ್ ಹಂತಕ್ಕೆ ಹೋಗ್ತಾರೆ. ಮೂರನೇ ಬಾರಿಗೆ ಸತತವಾಗಿ ಎರಡು ತಂಡಗಳು ಸೆಮಿಫೈನಲ್ನಲ್ಲಿ ಮುಖಾಮುಖಿ ಆಗ್ತಿದೆ. ಹಾಗಾದರೆ ಇವತ್ತಿನ ತಂಡದಲ್ಲಿ ಏನಾದರೂ ಬದಲಾವಣೆ ನಿರೀಕ್ಷಿಸಬಹುದಾ? ಇವತ್ತಿನ ಪಂದ್ಯದ ರೋಚಕತೆ ಹೆಂಗಿರುತ್ತೆ? ಭಾರತದ ಆಟಗಾರರ ಮೇಲೆ ಯಾವ ತರನಾದಂಥ ಜವಾಬ್ದಾರಿ ಇದೆ? ನಾಯಕ ಸೂರ್ಯಕುಮಾರ್ ಯಾದವ್ ತಂಡವನ್ನು ಹೆಂಗೆ ಮುನ್ನಡೆಸ್ತಾರೆ? ಇಂಗ್ಲೆಂಡ್ ವಿರುದ್ಧ ಭಾರತ ಇವತ್ತು ಗೆಲ್ಲುತ್ತಾ? ಇದೇ ಇವತ್ತಿನ ವಿಶೇಷ ಇಂಡೋ ಆಂಗ್ಲೋ ಸೆಮಿಸ್ ಕದನ. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಇವತ್ತು ಸೆಮಿಫೈನಲ್ ಹಣಾಹಣಿ ಇದೆ. ಇಂಗ್ಲೆಂಡ್ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಭಾರತ ಇದೀಗ ಸನ್ನದ್ಧರಾಗಿರೋದು. ಭಾರತ ಸನ್ನದ್ಧವಾಗಿದೆ. ಮೂರನೇ ಬಾರಿಗೆ ಸತತವಾಗಿ ಸೆಮಿಫೈನಲ್ನಲ್ಲಿ ಮುಖಾಮುಖಿ ಆಗ್ತಿರೋದು. ಮುಂಬೈನಲ್ಲಿ ನಡೆಯುವಂತಹ ಪಂದ್ಯ ಇದು. ಗೆದ್ದ ತಂಡ ವಿಶ್ವ ಚಾಂಪಿಯನ್ ಆಗುತ್ತೆ. ಗೆದ್ದ ತಂಡ ವಿಶ್ವ ಚಾಂಪಿಯನ್ ಆಗುತ್ತೆ. ಇಂಗ್ಲೆಂಡ್ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಇದೀಗ ಭಾರತ ತುದಿಗಾಲ ಮೇಲೆ ನಿಂತಿದೆ. ಮೂರನೇ ಬಾರಿಗೆ ಸತತವಾಗಿ ಸೆಮಿಫೈನಲ್ನಲ್ಲಿ ಮುಖಾಮುಖಿ ಆಗ್ತಿದ್ದಾರೆ. ಮುಖಾಮುಖಿ ಆಗ್ತಾ ಇರೋದು ಮೂರನೇ ಬಾರಿಗೆ. ಹೀಗಾಗಿ ಏನಾಗುತ್ತೆ ಇವತ್ತಿನ ಪಂದ್ಯ, ಏನಾಗಬಹುದು ಅಂತ. ಒಟ್ಟು 2007ರಲ್ಲಿ T20 ವಿಶ್ವಕಪ್ ಏನು ಶುರುವಾಯಿತು ಅಲ್ಲಿಂದ ಇಲ್ಲಿಯ ತನಕ ಭಾರತ ಮತ್ತು ಇಂಗ್ಲೆಂಡ್ 5 ಬಾರಿ ಮುಖಾಮುಖಿಯಾಗಿದೆ. 5 ಬಾರಿ ಮುಖಾಮುಖಿಯಾಗಿದ್ದಾರೆ. 2024ರಲ್ಲಿ ಭಾರತ ಗೆದ್ದಿತ್ತು ಇಂಗ್ಲೆಂಡ್ ವಿರುದ್ಧ. ಇದೀಗ ಸೆಮಿಫೈನಲ್ ಭಾರತ ಮತ್ತು ಇಂಗ್ಲೆಂಡ್ ನಡುವೆ. ಇಂಗ್ಲೆಂಡ್ ವಿರುದ್ಧ ಇದೀಗ ಸೇಡು ತೀರಿಸಿಕೊಳ್ಳೋದಕ್ಕೆ ಭಾರತ ರೆಡಿಯಾಗಿದೆ. ಜಿದ್ದಿಯ ಫೈಟ್ ಇರುತ್ತೆ. ಸಹಜವಾಗಿ ಜಿದ್ದಿಯ ಫೈಟ್ ಇದು. ಇವತ್ತಿನ ಈ ಜಿದ್ದಿಯಲ್ಲಿ ಗೆದ್ದು ಬೀಗೋರು ಯಾರು ಅನ್ನುವಂತಹ ಪ್ರಶ್ನೆ ಇದೆ. ಸಂಜು ಸ್ಯಾಮ್ಸನ್ 97 ರನ್ಗಳನ್ನು ಗಳಿಸಿದ್ರು ವೆಸ್ಟ್ ಇಂಡೀಸ್ ವಿರುದ್ಧ. ಸೂರ್ಯಕುಮಾರ್ ಯಾದವ್, ಅದಾದ ನಂತರ ಅಭಿಷೇಕ್ ಶರ್ಮಾ, ಇವರೆಲ್ಲರ ಮೇಲೂ ಕೂಡ ಸಹಜವಾದಂಥ ಒತ್ತಡ ಇದೆ. ಮತ್ತೊಂದು ಕಡೆ ಇಂಗ್ಲೆಂಡ್ ತಂಡದ ನಾಯಕ ಹ್ಯಾರಿ ಬ್ರೂಕ್, ವಿಲ್ ಜಾಕ್ಸ್ ಫಾರ್ಮ್ನಲ್ಲಿದ್ದಾರೆ. ಹಾಗಾದರೆ ಇವತ್ತಿನ ಮ್ಯಾಚ್ ಏನಾಗುತ್ತೆ? ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗ್ತೀವಿ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕ್ರೀಡಾ ಪತ್ರಕರ್ತರಾಗಿರುವಂಥ ಮುಕುಂದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮತ್ತೊಂದು ಕಡೆ ಕ್ರಿಕೆಟ್ ಪ್ರೇಮಿ ಆಗಿರುವಂಥ ರಘುವೀರ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಪ್ರತಿನಿಧಿ ಆಗಿರುವಂಥ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮುಕುಂದ್ ಅವರೇ, ಇವತ್ತಿನ ಮ್ಯಾಚ್ ಜಿದ್ದಿಯ ಮ್ಯಾಚ್, ಏನು ನಿರೀಕ್ಷೆ ಇದೆ ನಿಮ್ಮದು? ಏನು ಆಗಬಹುದು ಅಂತೀರಿ? ನಿರೀಕ್ಷೆ ಕಾಮನ್ ಆಗಿ ಆಸ್ ಎ ಇಂಡಿಯನ್ ಆಗಿ ಇಂಡಿಯನ್ ಟೀಮ್ ಅಭಿಮಾನಿಯಾಗಿ ಹೇಳೋದಾದ್ರೆ ಖಂಡಿತವಾಗ್ಲೂ ಇಂಡಿಯಾ ಗೆಲ್ಲಬೇಕು ಅಂತ ಅನ್ಕೊತೀವಿ. ಬಟ್ ಸಾಧ್ಯತೆಗಳು ಹೇಗಿದೆ ಅಂತ ನೋಡೋದಾದ್ರೆ ನಿಜಕ್ಕೂ ಟಫ್ ಕಾಂಪಿಟೇಷನ್ ಅಂತೂ ಪಕ್ಕಾ ಇದೆ. ನಾವು ನಿನ್ನೆ ನೋಡಿದಂಥ ಮ್ಯಾಚ್ ಏನು ಸೆಮಿಫೈನಲ್ ಇದು ಮಾಡಿದ್ವಿ, ಎಲ್ಲರೂ ಇದು ಮಾಡ್ಕೊಂಡಿದ್ರು. ಲಾಸ್ಟ್ ಟೈಮ್ ರನ್ನರ್ ಅಪ್ ಆಗಿದ್ರು ಸೌತ್ ಆಫ್ರಿಕಾ. ಸೊ ಹಾಗಾಗಿ ಪಕ್ಕ ಸೌತ್ ಆಫ್ರಿಕಾ ಹೊಡಿತಾರೆ ನ್ಯೂಜಿಲ್ಯಾಂಡ್ ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸು. ಸೊ ನ್ಯೂಜಿಲ್ಯಾಂಡ್ ಫೈನಲ್ ಹೋಗಿದ್ದು. ಸೊ ಈಗ ನ್ಯೂಜಿಲ್ಯಾಂಡ್ ಮೇಲೆ ಹಾಡೋದು ಯಾರು ಅಂತ ಯೋಚನೆ ಮಾಡಬೇಕಾಗುತ್ತೆ ಫೈನಲಲ್ಲಿ. ಸೊ ಹಾಗಾಗಿ ಇವತ್ತಿನ ಮ್ಯಾಚನ್ನು ನೋಡೋದಾದ್ರೆ ನಿಜಕ್ಕೂ ಹೇಳಬೇಕಾದ್ರೆ ನನಗೆ ಅನಿಸಿರೋ ಪ್ರಕಾರ ಒಂದು ಬಲಿಷ್ಠ ಟೀಮ್ ವಿರುದ್ಧ ಇಂಡಿಯಾ ಬಲಿಷ್ಠನೇ. ಆದರೆ ಇವತ್ತಿನ ರಿಸಲ್ಟ್ ನ್ಯೂಜಿಲ್ಯಾಂಡ್ ಮೇಲೆ ಇಂಗ್ಲೆಂಡ್ ಹೋಗ್ಬೋದಾ ಅನ್ನೋ ಒಂದು ಕುತೂಹಲ, ಒಂದು ಆತಂಕ ಕೂಡ ಇದೆ. ಯಾಕೆಂದ್ರೆ ಈ ಒಂದು ಸೀಸನ್ ಅಲ್ಲಿ ನಾವು ನೋಡೋದಾದ್ರೆ ನಿಜಕ್ಕೂ ಹೇಳ್ಬೇಕಾದ್ರೆ ಏನು ಇಂಗ್ಲೆಂಡ್ ಟೀಮು ನಾವು ಸೀಸನ್ ಲೀಗ್ ಇದರಿಂದ ನೋಡ್ಕೊಂಡ್ ಬಂದ್ರು. ಅವರು ಕೂಡ ಕೆಲವೊಂದು ಏರಿಳಿತಗಳನ್ನ ಕಂಡಿದ್ದಾರೆ. ಬಟ್ ಅವರು ಸೂಪರ್ ಹೇಟ್ ಹಂತದಲ್ಲಿ ಆಡದಂತ ಇದನ್ನ ಆಟವನ್ನ ನೋಡಿದ್ರೆ ಅವ್ರು ಡೆಸ್ಪರೇಟ್ ಆಗಿ ಫೈನಲ್ಗೆ ಹೋಗೋ ಚಾನ್ಸಸ್ ಕಾಣಿಸ್ತಾ ಇದೆ ಇವತ್ತಿನದ್ರಲ್ಲಿ. ಇಂಡಿಯಾದಲ್ಲಿ ಎಲ್ಲಿ ವೀಕ್ನೆಸ್ ಹೊಡಿತಾ ಇದೆ ಅಂದ್ರೆ ನಮಗೆ ಓಪನಿಂಗ್ ಸ್ಲಾಟ್ ಅಲ್ಲಿ ಇನ್ನೂ ನಮಗೆ
ಪರಿಪಕ್ವವಾಗಿ ಎಸ್ ಇವ್ರು ಹೊಡಿತಾರೆ ಅನ್ನೋ ಒಂದು ಇದು ಕಾಣಿಸ್ತಾ ಇಲ್ಲ ನಮಗೆ. ಸಂಜು ಸ್ಯಾಮ್ಸನ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ರು ಕೂಡ ಅದಕ್ಕಿಂತ ಹಿಂದೆ ಇರಲಿಲ್ಲ. ಅವ್ರ ಕನ್ಸಿಸ್ಟೆನ್ಸಿ ಇದರಲ್ಲಿ ಅವ್ರಿಗೆ ಸ್ವಲ್ಪ ವೀಕ್ನೆಸ್ ಇದೆ. ಸೊ ಸಂಜು ಸ್ಯಾಮ್ಸನ್ ನಾವು ನಂಬಕ್ಕಾಗೋದಿಲ್ಲ. ಇಶಾನ್ ಕಿಶನ್ ಇವಾಗ 3ನೇ ಪೊಸಿಷನ್ ಬಂದಿದ್ದಾರೆ, ಅವರಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಇಲ್ಲ. ಅಭಿಷೇಕ್ ಶರ್ಮಾ ಒಂದು ಮ್ಯಾಚ್ ಆಡಿದ್ದಾರೆ. ಸೊ ಎಲ್ಲರೂ ಈ ಮೂವರು ಕೂಡ ಒಂದೊಂದು ಮ್ಯಾಚ್ ಅಂದ್ರೆ ಅಷ್ಟೇ ನಮಗೆ ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಪೊಸಿಷನ್ ಸ್ಟ್ರಾಂಗ್ ಏನಾದ್ರು ನಿಂತ್ಕೊಂಡ್ರೆ ಇಂಗ್ಲೆಂಡ್ ನ ಹೊಡಿಬಹುದು. ಬಟ್ ನಮ್ಮ ಇಂಡಿಯಾದಲ್ಲೂ ಸ್ಟ್ರಾಂಗೆಸ್ಟ್ ಇದ್ದಾರೆ. ಬಟ್ ಇಲ್ಲಿ ನಮಗೆ ಇಂಗ್ಲೆಂಡ್ ಟೀಮ್ಗೆ ನಾ ಇನ್ನೊಂದು ಹೇಳೋದಾದ್ರೆ ಬೌಲಿಂಗ್ ಯೂನಿಟ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಜೋಫ್ರಾ ಆರ್ಚರ್ ಆಗಿರ್ಲಿ ಅವರ ಬೌಲಿಂಗ್, ಆಮೇಲೆ ಇವ್ರಿಗೆಲ್ಲರಿಗೂ ಇಂಡಿಯಾ ವಾಂಖೇಡೆ ಸ್ಟೇಡಿಯಂ ಇದೆ ಅಲ್ಲ, ಅದೆಲ್ಲ ಗೊತ್ತಿದೆ. ಸೊ ಹಾಗಾಗಿ ಇಲ್ಲಿ ಸರಿ ಸಮಾನವಾದ ಫೈಟ್ ಕಂಡು ಬರುತ್ತೆ. ಇಲ್ಲಿ ಒನ್ ಸೈಡ್ ಮ್ಯಾಚ್ ಅನ್ನೋದಕ್ಕಿಂತ ಈ ಮ್ಯಾಚ್ ಅನ್ನ ಒಂದು ವಾರ್ ಫೈಟ್ ಅಂತಾನೆ ನಾನು ಅಂತೀನಿ. ಹಾಗಾಗಿ ಇವತ್ತು ಕಾಂಪಿಟೇಷನ್ ಅಂತೂ ಈಸಿ ಇಲ್ಲ, ಬಟ್ ಗೆದ್ರೆ ಮಾತ್ರ ನ್ಯೂಜಿಲೆಂಡ್ ಮೇಲೆ ಫೈನಲ್ ಮ್ಯಾಚ್ ನೋಡೋದಕ್ಕೆ ಸಖತ್ತಾಗಿದೆ. ಯಾರೇ ಗೆದ್ರು, ಇಂಡಿಯಾ ಗೆದ್ರು, ಈ ಕಡೆ ಇಂಗ್ಲೆಂಡ್ ಗೆದ್ರು, ಫೈನಲ್ ಮ್ಯಾಚ್ ಮಾತ್ರ ಸಖತ್ತಾಗಿರುತ್ತೆ ಅಹಮದಾಬಾದ್ ಸ್ಟೇಡಿಯಂ ನಲ್ಲಿ. ಎಸ್, ಬರ್ತೀನಿ ಸರ್, ಮಾತನಾಡ್ತೀನಿ. ಮತ್ತೊಂದು ಕಡೆ ಹಿರಿಯ ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಜೋಸೆಫ್ ಹೂವರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಎಸ್ ಸರ್, ಎಸ್ ಸರ್, ಇವತ್ತಿನ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯ ಒಂದು ಹೈ ವೋಲ್ಟೇಜ್ ಕದನ ಸರ್. ಇದು ಟೀಮ್ ಇಂಡಿಯಾದಿಂದ ಏನು ಎಕ್ಸೆಪ್ಟ್ ಮಾಡಬಹುದು? ತಂಡ ಹೇಗಿರ್ಬೋದು ಇವತ್ತಿನದ್ದು? ಅಲ್ಲ, ಇವತ್ತು ನಾವು ಏನ್ ನಮ್ ಟೀಮ್ ಇಂಡಿಯಾ ಬೇಕಂದ್ರೆ ಒಂದು ಯೂನಿಟ್ ಆಗಿ ಆಡ್ಬೇಕು. ಮೊನ್ನೆ ಎಲ್ರು ನೋಡಿದ್ವಿ ಏನಾಯ್ತು, ಸಂಜು ಸ್ಯಾಮ್ಸನ್ ಆಂಕರ್ ಮಾಡಿ ಗೆದ್ಕೊಂಡ್ ಬಂದ್ರು, ಇಂಡಿವಿಜುವಲ್ ಆಗಿ ಗೆದ್ರು, ಟೀಮ್ ಎಲ್ಲ ಪರ್ಫಾರ್ಮೆನ್ಸ್ ಇತ್ತು. ಬಟ್ ನಮಗ್ ಬೇಕಾದ್ರೆ ಇವತ್ತು ಎಲ್ರು ಫೈರ್ ಆಗ್ಬೇಕು. ಟಾಪ್ ಆರ್ಡರ್ ಆಗ್ಲೇ ಇವ್ರು ಹೇಳ್ದಂಗೆ ಟಾಪ್ ಆರ್ಡರ್ ಫೈರ್ ಮಾಡ್ಬೇಕು. ಯಾರು ಅಭಿಷೇಕ್ ಶರ್ಮಾ ಹೊಡಿಬೇಕು, ಮತ್ತೆ ನಮ್ಮ ಕಿಶನ್ ಇರ್ಬೇಕು, ಹೊಡಿಬೇಕು. ಎಲ್ರು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಟಾಪ್ ಇಂದ ಆ ಫಸ್ಟ್ 10 overs ನಮ್ಗೆ ಒಳ್ಳೆ ಸ್ಟಾರ್ಟ್ ಸಿಕ್ಬಿಟ್ರೆ ನಾವು ಒಳ್ಳೆ ಪೊಸಿಷನ್ ಇರ್ತೀವಿ. ಸೊ ನನಗೆ ಅನ್ನೋದು ಏನಂದ್ರೆ, ನಾವು ಮೊನ್ನೆ ಕ್ಯಾಚ್ ಗಳೆಲ್ಲ ಬಿಟ್ರು. ಈ ತರ ನೀವು ಮಾಡಕ್ ಹೋದ್ರೆ ಡೆಫಿನೆಟ್ ಆಗಿ ಗೆಲ್ಲಲ್ಲ. ಅದೇನೋ ಲಕ್ ಇತ್ತು, ವೆಸ್ಟ್ ಇಂಡೀಸ್ ಅವರು ಕ್ಯಾಚ್ ಬಿಟ್ರು, ಸೊ ವಶವಾದ್ವಿ. ಸೊ ನಾನ್ ನೋಡ್ತಾ ಇರೋದು ಇಂಪಾರ್ಟೆಂಟ್ ಏನಂದ್ರೆ ಇವತ್ತು ಫೀಲ್ಡಿಂಗ್ ಮೇಲೆ ಡಿಪೆಂಡ್ ಆಗತ್ತೆ. ನಾವು ಬಹಳ ಪೂರ್ ಆಗಿದ್ದೀವಿ ಫೀಲ್ಡಿಂಗ್ ಅಲ್ಲಿ. ನೋಡ್ಕೊಂಡ್ ಬಂದ್ರೆ ಓವರ್ ಪೀರಿಯಡ್ ಆಫ್ ಟೈಮ್ ಯಾರ ಅಭಿಷೇಕ್ ಇರ್ಲಿ ಮತ್ತೆ ತಿಲಕ್ ವರ್ಮಾ ಇರ್ಲಿ, ಕ್ಯಾಚ್ ಗಳಂತೂ ಸುಮ್ನೆ ಬಿಡ್ತಾನೆ ಇದ್ದಾರೆ. ಬಹಳ ಕ್ಯಾಶುಯಲ್ ಆಗಿ ಕಾಣ್ತಾ ಇದೆ. ಅದು ನಮ್ಗೆ ಹೊಡಿಬಹುದು. ಅದು ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಂದು ಆಡೇಜ್ ಇದೆ ಇಂಗ್ಲಿಷ್ ಒಳಗೆ. ಇವತ್ತು ಅದನ್ನ ನಮಗೆ ಪಿಂಚ್ ಮಾಡ್ಬೋದು. ಸೊ ನಮಗೆ ಬೇಕಾದ ಇಂಪಾರ್ಟೆಂಟ್ ಒಂದು ಕನ್ಸಿಸ್ಟೆನ್ಸಿ ಟಾಪ್ ಆರ್ಡರ್ ಇಂದ, ಮತ್ತೆ ಫೀಲ್ಡಿಂಗ್. ನಮ್ ಬೌಲಿಂಗ್ ಹೆಂಗೋ ವಿ ಆರ್ ಸೇಫ್. ನಮ್ಗೆ ಬುಮ್ರಾ ಇದ್ದಾರೆ, ಅವರ 4 ಓವರ್ ಯಾರಿಗೂ ಬ್ಯಾಟ್ ಎತ್ತಕ್ ಬಿಡಲ್ಲ. ಸೊ ಮಿಕ್ಕಿದೆಲ್ಲ ದೇ ಹ್ಯಾವ್ ಡನ್ ವೆಲ್ ಅಂತ ಹೇಳ್ಬೋದು. ಬಟ್ ನನಗೆ ಇಂಪಾರ್ಟೆಂಟ್ ಇವತ್ತು ನಾನು ನೋಡ್ಬೇಕಾಗಿರೋದು ಫೀಲ್ಡಿಂಗ್ ಇಂಪ್ರೂವ್ ಆಗ್ಲೇಬೇಕು. ಈ ತರ ಫೀಲ್ಡಿಂಗ್ ಇಟ್ಕೊಂಡು ನೀವು ವರ್ಲ್ಡ್ ಕಪ್ ಗೆಲ್ತೀರಾ ಅಂದ್ರೆ ಚಾನ್ಸೇ ಇಲ್ಲ. ನಮ್ಗೆಲ್ರಿಗೂ ಜ್ಞಾಪಕ ಇರ್ಬೇಕು, ನಾವು 1983 ವರ್ಲ್ಡ್ ಕಪ್ ಗೆದ್ದಿದ್ ಏನಕ್ಕೆ ಗೊತ್ತಾ? ಆ ಕಪಿಲ್ ದೇವ್ ಕ್ಯಾಚ್ ಹಿಡಿತಾರಲ್ಲ, ಯಾರ್ದು ನಮ್ಮ ವಿವಿನ್ ರಿಚರ್ಡ್ಸ್, ಆ ಕ್ಯಾಚ್ ಆ ಫೀಲ್ಡಿಂಗ್ ಇಂದ ನಾವು ವರ್ಲ್ಡ್ ಕಪ್ ಗೆದ್ದಿದ್ದು. ಸೊ ನಾವ್ ಈ ವರ್ಲ್ಡ್ ಕಪ್ ಗೆಲ್ಬೇಕಂದ್ರೆ ಈ ತಿಲಕ್ ವರ್ಮಾ, ಈ ಅಭಿಷೇಕ್ ಶರ್ಮಾ ಎಲ್ಲ ಸ್ವಲ್ಪ ಕರೆಕ್ಟ್ ಆಗಿ ಫೀಲ್ಡಿಂಗ್ ಮಾಡ್ಬೇಕು, ಇಲ್ದರ ಬಹಳ ಕಷ್ಟ ಆಗುತ್ತೆ. ಸೊ ಇನ್ನೊಂದ್ ಬಗ್ಗೆ ನನಗೊಂದು ಇದಾಗತ್ತಂದ್ರೆ, ತನಕ ಜಾಸ್ ಬಟ್ಲರ್ ಹೊಡೆದಿಲ್ಲ, ಸ್ಕೋರ್ ಮಾಡಿಲ್ಲ, ಫಿಲ್ ಸಾಲ್ಟ್ ಬಂದಿಲ್ಲ. ಇವತ್ತು ಅವ್ರೇನಾದ್ರು ಸಿಕ್ಬಿಟ್ರೆ ಅಂದ್ರೆ, ಅವ್ರಿಗೆ ರಿದಮ್ ಸಿಕ್ಬಿಟ್ರೆ ನಮಗೆ ಕಷ್ಟ ಇರುತ್ತೆ, ನಾನ್ ಹೇಳಲೇಬೇಕು. ಯಾಕಂದ್ರೆ ಒಂದು ಕ್ರಿಕೆಟ್ ಒಳಗೊಂದು ಇದಿದೆ, ನಿಮ್ಗೆ ಒಂದು ಪರ್ಪಲ್ ಪ್ಯಾಚ್ ಇರುತ್ತೆ, ಒಂದು ಲೀನ್ ಪ್ಯಾಚ್ ಇರುತ್ತೆ. ಲೀನ್ ಪ್ಯಾಚ್ ಆಗಿದ್ಮೇಲೆ ಪರ್ಪಲ್ ಪ್ಯಾಚ್ ಆಗ್ಲೇಬೇಕು, ಪರ್ಪಲ್ ಪ್ಯಾಚ್ ಆಗಿದ್ಮೇಲೆ ಲೀನ್ ಪ್ಯಾಚ್ ಬರ್ಲೇಬೇಕು. ಯಾಕಂದ್ರೆ ಒಂದಿದೆಯಲ್ಲ, ಸೂರ್ಯ ಇದಾಗ್ಲೇಬೇಕು, ಸನ್ಸೆಟ್ ಆಗ್ಬೇಕು, ಸನ್ ರೈಸ್ ಆಗ್ಬೇಕು. ಆ ತರ ಕ್ರಿಕೆಟ್ ಒಳಗೆ ದಟ್ ಹ್ಯಾಪನ್ಸ್. ಇವತ್ತೇನಾದ್ರು ಜಾಸ್ ಬಟ್ಲರ್, ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್, ಏನಾದ್ರು ವಾಪಸ್ ಬಂತು ಫಾರ್ಮ್ ಹೊಡೆದ ಅಂದ್ರೆ ವಿ ಹ್ಯಾವ್ ಅ ಬಿಗರ್ ಚಾಲೆಂಜ್ ಮೋರ್ ದೆನ್ ವಾಟ್ ವಿ ಹ್ಯಾವ್ ಬೀನ್ ಎಕ್ಸ್ಪೆಕ್ಟಿಂಗ್. ಬಟ್ ಟೀಮ್ ವೈಸ್ ನೋಡಕ್ ಹೋದ್ರೆ ಇಬ್ಬರದು ಒಳ್ಳೆ ಬ್ಯಾಲೆನ್ಸ್ ಇದೆ. ಈ ಎರಡು ಕಡೆ ಸುತ್ತ ಇದೆ. ಅಡ್ವಾಂಟೇಜ್ ಇರೋದು ಏನು ಜಾಸ್ತಿ ಅಂದ್ರೆ ನಮ್ಮ ಇಂಗ್ಲೆಂಡ್ ಅಂದ್ರೆ ದೇ ಆರ್ ಮೋರ್ ಬ್ಯಾಲೆನ್ಸ್ ಬೌಲಿಂಗ್ ಸೈಡ್ ಅಂಡ್ ಬೆಟರ್ ಫೀಲ್ಡಿಂಗ್ ಸೈಡ್. ಸೊ ಅದು ನಮಗೆ ಕೊರತೆ ಇರೋದ್ರಿಂದ ನಾವು ಸ್ವಲ್ಪ ನೋಡ್ಬೇಕಾಗಿರ್ತೀವಿ ಅದನ್ನ ಮ್ಯಾಚ್.
ಬಟ್ ನೆವರ್ಲೆಸ್ ಒಳ್ಳೆ ಇಂಟ್ರೆಸ್ಟಿಂಗ್ ಮ್ಯಾಚ್ ಇರಲಿ, ಯಾಕಂದ್ರೆ ಎಲ್ಲ ಜನ ಕಾಯ್ತಿದ್ದಾರೆ ಅದ್ರ ಬಗ್ಗೆ. ಸೊ ಒಳ್ಳೆ ಮ್ಯಾಚ್ ಇರಲಿ ನಮ್ಮ ಅಭಿಪ್ರಾಯ. ಎಸ್ ಸರ್, ಮಾತನಾಡ್ತೀನಿ ಸರ್, ಮಾತನಾಡೋಣ. ಎಸ್, ನಾವು ಕೇಳಿಸ್ಕೊಳ್ತಾ ಇದ್ದೀವಿ, ಒಂದು ಸ್ಥಿರತೆಯ ಆಟ ಭಾರತದ ತಂಡದಿಂದ ಇವತ್ತು ನಾವೆಲ್ಲ ಬಯಸ್ತಾ ಇದ್ದೀವಿ. ಆ ಸ್ಥಿರತೆಯ ಆಟ ಇದ್ದರೆ ಸಹಜವಾಗಿ ಇವತ್ತು ಗೆಲ್ತೀವಿ ಅಂತ ಅಭಿಪ್ರಾಯ ಇದೆ. ಮಲ್ಲಿಕಾರ್ಜುನ್ ಅವರೇ, ಇವತ್ತಿನ ಮ್ಯಾಚು ನಾವು ಆವಾಗಲೇ ಕೂಡ ಮಾತನಾಡ್ತಾ ಇದ್ದೀವಿ, ಸಮಬಲ ಹೋರಾಟ. ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಒಂದು ಸರಿ ಸೋತಿದೆ ಲೀಗ್ ಹಂತದಲ್ಲಿ. ಇಂಗ್ಲೆಂಡ್ ಮತ್ತು ಭಾರತ ಸಮಬಲ ಇದೆಯಾ ಈಗ? ಹೌದು, ಒಂದು ಭಾರತ ಲೀಗ್ನಲ್ಲಿ ತುಂಬಾ ಚೆನ್ನಾಗಿ ಆಡ್ತು. ಫೀಲ್ಡಿಂಗ್ ವೈಫಲ್ಯ ಇದೆ, ಒಪ್ಕೊಳ್ತೀನಿ. ಬಟ್ ಲೀಗಲ್ಲಿ ನಾವು ಯಾವುದೇ ಮ್ಯಾಚ್ ಅನ್ನ ಸೋಲಿಲ್ಲ. ಬಟ್ ಸೂಪರ್ 8ಗೆ ಬಂದಾಗ ಮೊದಲ ಪಂದ್ಯದಲ್ಲೇ ಸೌತ್ ಆಫ್ರಿಕಾ ವಿರುದ್ಧ ಸೋತು ಒಂದು ದೊಡ್ಡ ಆಘಾತ. ಅದು ಹೋಗ್ತೀವೋ ಇಲ್ವೋ ಸೆಮಿಫೈನಲ್ಗೆ ಅನ್ನುವಂಥದ್ದು ಒಂದು ಇತ್ತು. ಅಂಥದ್ರಲ್ಲೂ ಕೂಡ ಏನೋ ಲೆಕ್ಕಾಚಾರಗಳೆಲ್ಲ ನಮ್ಮ ಪರವಾಗಿ ಆಯಿತು, ಕೊನೆಗೂ ಕೂಡ ಬಂದ್ವಿ. ಬಟ್ ಲೀಗ್ನಲ್ಲಿ ಇಂಗ್ಲೆಂಡ್ ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಆಗಿ ಏನು ಕ್ರಿಕೆಟ್ ಆಡಿಲ್ಲ. ಅಲ್ಲಿ ವೆಸ್ಟ್ ಇಂಡೀಸ್ ಜೊತೆಗೂ ಸೋತಿತ್ತು. ಅದಾದ ನಂತರ ಏನೋ ಅಂಕಿ ಸಂಖ್ಯೆಗಳಿಂದ ಸೂಪರ್ 8ಗೆ ಬಂತು. ಬಟ್ ಸೂಪರ್ 8ನಲ್ಲಿ ಒಂದು ಪಂದ್ಯ ಸೋತಿಲ್ಲ ಅದು. ಆ ಹ್ಯಾರಿ ಬ್ರೂಕ್ ಅವರ ಒಂದು ಅದ್ಭುತವಾದಂಥ ಫಾರ್ಮ್ ಇದೆ. ಆಮೇಲೆ ಆ ಒಂದು ಬಾಲಿಂಗ್ ಪಡೆಯಿಂದ ಅವ್ರು ಗೆದ್ದಿದ್ದಾರೆ. ಬಟ್ಲರ್ ಮತ್ತೆ ಸಾಲ್ಟ್ ಒಳ್ಳೆ ಫಾರ್ಮ್ ನಲ್ಲಿ ಇಲ್ಲದೆ ಇರಬಹುದು, ಬಟ್ ಒನ್ ಮ್ಯಾನ್ ಶೋ ಆ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಬರ್ತಾನೆ ಇದೆ ಅವ್ರಿಗೆ. ಅದು ಅವ್ರಿಗೆ ಪ್ಲಸ್ ಆಗಿದೆ. ಬಟ್ ಇವತ್ತಿನ ಪಂದ್ಯ ಖಂಡಿತವಾಗ್ಲೂ ಒನ್ ಸೈಡ್ ಆಗತ್ತಾ ಅಂದ್ರೆ ನಾನು ಖಂಡಿತವಾಗ್ಲೂ ಇಲ್ಲ ಅಂತೀನಿ. ಯಾಕಂದ್ರೆ ಮುಂಬೈ ವಾಂಕೆಡೆ ಪಿಚ್ ಇರೋದ್ರಿಂದ ಸಾಲ್ಟ್ ಮತ್ತೆ ಬಟ್ಲರ್ ಒಳ್ಳೆ ಓಪನಿಂಗ್ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಫಾರ್ಮ್ ಇಲ್ಲ ಅಂತ ಇದೀರಾ, ಬಟ್ ಒಳ್ಳೆ ಓಪನಿಂಗ್ ಕೊಡ್ತಾರೆ. ಅದಾದ ನಂತರ ಅದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸಿಕೊಂಡು ಹ್ಯಾರಿ ಬ್ರೂಕು ಮತ್ತು ಮಧ್ಯಮ ಕ್ರಮಾಂಕ ಅದನ್ನ 200 ಗಡಿ ದಾಟಿಸಬಹುದು ಮೊದಲು ಬ್ಯಾಟಿಂಗ್ ಬಿದ್ರೆ. 200 ಅವ್ರು ದಾಟಿಸ್ಲಿಲ್ಲ ಅಂದ್ರೆ ವಿನ್ ನಮ್ದೇ ಅಂತ ಅನ್ಕೊಂಡ್ಬಿಡಿ ನೀವು. ಅಷ್ಟರ ಮಟ್ಟಿಗೆ ವಾಂಕೆಡೆ ಪಿಚ್ ನಲ್ಲಿ ಇವತ್ತು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಮಾಡಿದ್ದಾರೆ. ರೆಡ್ ಸಾಯಿಲ್ ಪಿಚ್ ಇರೋದ್ರಿಂದ ಇಂಡಿಯಾಗೆ ಒಂದು ಒಳ್ಳೆ ಅವಕಾಶ ಇವತ್ತಿನ ಪಂದ್ಯದ್ದು. ಇನ್ನು ಭಾರತಕ್ಕೆ ಬಂದ್ರೆ ಅಥವಾ ಹಳೆ ಸೇಡಿಗೆ ಬಂದ್ರೆ, ಈಗ ನೋಡಿ 3ನೇ ಸರಿ ನಾವು ಮುಖಾಮುಖಿ ಆಗ್ತಾ ಇರೋ ಸತತವಾಗಿ. 22, 24, ಈಗ 26ನೇದು. ಯಾರು ಈ ಒಂದು ಸೆಮಿಫೈನಲ್ ನಲ್ಲಿ ಗೆದ್ದಿದಾರೋ ಅವರೇ ವಿಶ್ವಕಪ್ ನ ಗೆದ್ದಿದ್ದಾರೆ. ಅದೊಂದಿದೆ. ಇವತ್ತು ಯಾರು ಗೆಲ್ತಾರೆ ಅವರು ಗೆಲ್ಬಹುದು ಅನ್ನುವಂಥದ್ದು ಒಂದಿದೆ. ಯಾಕಂದ್ರೆ ನ್ಯೂಜಿಲೆಂಡ್ ಕೂಡ ಒಳ್ಳೆ ಫಾರ್ಮ್ ನಲ್ಲಿ ಇದೆ. ಬಟ್ ಇಂಗ್ಲೆಂಡ್ ಮತ್ತೆ ಭಾರತಕ್ಕೆ ಹೋಲಿಸ್ಕೊಂಡ್ರೆ ಲಾಸ್ಟ್ ಮ್ಯಾಚ್ ಒಂದೇ ನೋಡಿ ಅವ್ರು ಹೊಡಿತಾರೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ಯಾಕೋ ಇವರಿಬ್ಬರಲ್ಲೇ ಯಾರು ಗೆಲ್ತಾರಲ್ಲ ಅವರೇ ಗೆಲ್ತಾರೆ ಅಂತ ನಾನು ಅನ್ಕೋತೀನಿ. ಇನ್ನು ಮೊದಲು ನಮ್ಮ ಭಾರತಕ್ಕೆ ಬರೋದಾದ್ರೆ ಹುಗಾರ್ ಸರ್ ತುಂಬಾ ಚೆನ್ನಾಗಿ ಒಂದು 3-4 ಪಾಯಿಂಟ್ಸ್ಗಳನ್ನ ಹೇಳಿದ್ರು. ಮೊದಲು ಆರಂಭಿಕ ಜೋಡಿ ರನ್ ಬರಬೇಕು, ಮತ್ತೆ ಫೀಲ್ಡಿಂಗ್ ಸುಧಾರಣೆ ಆಗಬೇಕು, ಮತ್ತೆ ನಮ್ಮ ಬಾಲಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ನೋಡಿ, ಆರಂಭಿಕದಲ್ಲಿ ನಮ್ಗೆ ತುಂಬಾ ಮೈನಸ್ ಕಾಣಿಸ್ತಾ ಇರೋದೇ ಅಭಿಷೇಕ್ ಶರ್ಮಾ. ಈ ಒಂದು ವಿಶ್ವಕಪ್ ಆರಂಭಕ್ಕೂ ಮುಂಚೆನೆ ನಾವು ಅಭಿಷೇಕ್ ಶರ್ಮಾನ ಒಂಥರ ಕೊಹ್ಲಿಗೆ ಹೋಲಿಸ್ಕೊಂಡ್ಬಿಟ್ಟಿದ್ವಿ. ಕೊಹ್ಲಿ ತರನೇ ಅಭಿಷೇಕ್ ಶರ್ಮಾ ಒಂದ್ರ ಮೇಲೆ ವಿಕೆಟ್ ಪ್ರತಿ ಸರಿ ಹೋದಾಗ ಎಲ್ಲೋ ಹೋಪ್ ಕಳ್ಕೊಂಡಿದ್ವಿ. ಬಟ್ ಪ್ರತಿ ಪಂದ್ಯದಲ್ಲೂ ಕೂಡ ಒಬ್ಬ ಹೀರೋ ಆಗಿದ್ದಾರೆ. ಒಂದ್ಸರಿ ಸೂರ್ಯಕುಮಾರ್ ಆಗಿದ್ದಾರೆ, ಒಂದ್ಸರಿ ಅಭಿಷೇಕ್ ಶರ್ಮಾ ಆಗಿದ್ದಾರೆ ಯಾವ್ದ್ರಲ್ಲಿ ಜಿಂಬಾಬ್ವೆ ವಿರುದ್ಧ, ಒಂದ್ಸರಿಗೆ ಸಂಜು ಸ್ಯಾಮ್ಸನ್, ಹಾರ್ದಿಕ್ ಪಾಂಡ್ಯ ಆದ್ರು, ದುಬೆ ಆದ್ರು, ಬೂಮ್ರಾ ಅದ್ಭುತವಾಗಿ ಬೌಲಿಂಗ್ ಹಾಕ್ತಾ ಇದ್ದಾರೆ. ನಮ್ಗೆ ಸಮಸ್ಯೆ ಕಾಡ್ತಾ ಇರೋದೇ ಆ ಒಂದು ಆರಂಭಿಕ ಜೋಡಿ ಆಗಿರೋದ್ರಿಂದ ಅಲ್ಲೇನಾದ್ರೂ ಒಳ್ಳೆ ರನ್ ಬಂತು ಅಂತಂದ್ರೆ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಇದೆ, ಅದ್ರ ಜೊತೆಗೆ ನಮ್ಗೆ ಫಿನಿಶರ್ಸ್ ಕೂಡ ಅದ್ಭುತವಾಗಿ ಆಡ್ತಾ ಇದಾರೆ. ಅದು ನಮ್ಗೆ 200 ಅಥವಾ 230 ಮಟ್ಟ ಹೋದ್ರೂ ಕೂಡ ಆಶ್ಚರ್ಯ ಪಡುವಂಗಿಲ್ಲ. ಅಷ್ಟರ ಮಟ್ಟಿಗೆ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. ಬಟ್ ಏನು ಅಂತಂದ್ರೆ ಪ್ರತಿಯೊಂದು ಪಂದ್ಯದಲ್ಲಿ ಒಬ್ಬೊಬ್ಬರೇ ಮಿಸ್ತಾ ಇರೋದು. ಇನ್ನು ಉಳಿದವ್ರು ಏನಾಗ್ತಾ ಇದಾರೆ, ಬೇಗ ವಿಕೆಟ್ ಹೋಗ್ತಾ ಇದಾರೆ. ಒಬ್ಬ ಮಾತ್ರ ಹೊಡಿಬಿಡಿ ಆಟ ಮುಖಾಂತರ 180, 190 ಮಟ್ಟ ತಗೊಂಡು ಹೋಗ್ತಾ ಇದಾರೆ. ಬಟ್ ಈ ಪಂದ್ಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಪಂದ್ಯ ಆಗಿರೋದ್ರಿಂದ ಒಂದು 3 ಜನನಾದ್ರೂ ಹೊಡಿಬೇಕಪ್ಪ, ಇಲ್ಲ ಅಂದ್ರೆ ಕಷ್ಟ ಇದೆ. ಆ ಅಭಿಷೇಕ್ ಶರ್ಮಾ ಇಷ್ಟು ದಿವಸ, ನಾನು ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲೂ ಹಿಂಗೆ ಆಯ್ತು, ಕೊಹ್ಲಿ ಅವರು ಫೈನಲ್ ಅಲ್ಲಿ ಬಂದು ಆಡಿದ್ರು. ಈ ವಿಶ್ವಕಪ್ ನಲ್ಲಿ ಅಭಿಷೇಕ್ ಶರ್ಮಾ ಅಂತಹ ಒಂದು ಕಳಪೆ ಪ್ರದರ್ಶನವನ್ನ ಅದನ್ನೆಲ್ಲ ಮರೆ ಮಾಚಬೇಕು ಅಂದ್ರೆ ಫೈನಲ್ ನಲ್ಲಿ ಚೆನ್ನಾಗಿ ಆಡಬೇಕು. ಓಪನಿಂಗ್ ಸ್ಲಾಟ್ ನಲ್ಲಿ ಒಂದು 6 ಓವರ್ ತನಕ ಯಾವ್ದು ವಿಕೆಟ್ ಹೋಗದೇನೆ ಒಂದು 70-80 ರನ್ ಗಡಿ ದಾಟಿಸ್ಬಿಟ್ರೆ ಭಾರತ ಒಂದು ಸುಭದ್ರ ಸ್ಥಿತಿಯಲ್ಲಿ ಹೋಗುತ್ತೆ. ಅದಾದ ನಂತರ ಬೂಮ್ರಾ ಅವರ ಬೌಲಿಂಗ್ ನ ನಾವು 4 ಓವರ್, ಅದರಲ್ಲಿ ಒಂದು 10-20 ರನ್ ಅಷ್ಟೇ. ಇನ್ನು 16 ಓವರ್ ನಲ್ಲಿ ಅವ್ರು ಎಷ್ಟು ಹೊಡಿತಾರೆ ಅನ್ನುವಂತ ಲೆಕ್ಕಾಚಾರಗಳು. ಹೀಗೆಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ಇಂಗ್ಲೆಂಡ್ ಬಾಲಿಂಗು ನಮ್ಮ ಬಾಲಿಂಗು ಹೋಲಿಸ್ಕೊಂಡ್ರೆ ಅಜಗಜಾಂತರ ಇದೆ. ನಮ್ದು ಅದ್ಭುತವಾದಂತಹ ಬಾಲಿಂಗ್ ಲೈನಪ್ ಇದೆ. ಸ್ಪಿನ್ 2-3 ಮ್ಯಾಚ್ ಇಂದ ವರ್ಕೌಟ್ ಆಗದೆ ಇರಬಹುದು, ಬಟ್ ಇವತ್ತು ವರುಣ್ ಚಕ್ರವರ್ತಿ ಮ್ಯಾಜಿಕ್ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ. ಅಕ್ಷರ್ ಪಟೇಲ್ ಬದಲಾಗಿ ಕುಲ್ದೀಪ್ ಯಾದವ್ ನ ತಗೊಂಡ್ರೆ ಇನ್ನೊಂದ್ ಸ್ವಲ್ಪ ನನಗೆ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಇವರು ಆಲ್ ರೌಂಡರ್, ಇನ್ನೊಬ್ಬ ಬ್ಯಾಟರ್ ಸಿಗ್ತಾನೆ ಅನ್ನುವಂತ ಒಂದು ಲೆಕ್ಕಾಚಾರ ಇದೆ. ಬಟ್ ನಮ್ಗೆ ಅಲ್ಲಿ ತನಕ ಬ್ಯಾಟಿಂಗ್ ಹೋಗ್ತಾನೆ ಇಲ್ಲ, ಒಳ್ಳೆ ಬ್ಯಾಟಿಂಗ್ ಇದೆ ನಮ್ದು. ಆ ಕಾರಣಕ್ಕಾಗಿ ಇನ್ನೊಬ್ಬ ಮಿಸ್ಟ್ರಿ ಸ್ಪಿನ್ನರ್ ಬಂದ್ರೆ ನಮ್ಮ ಭಾರತ ತಂಡ ಇನ್ನೂ ಒಂದ್ ಸ್ವಲ್ಪ ಸದೃಢವಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಲೆಕ್ಕಾಚಾರ. ಆ ಒಂದು ಬದಲಾವಣೆಯೊಂದಿಗೆ ಇವತ್ತು ಹೇಳಿದ್ರೆ ಭಾರತ ಗೆಲ್ಲೋದ್ರಲ್ಲಿ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಎಸ್, ರಘುವೀರ್, ಬಟ್ಲರ್, ಸಾಲ್ಟ್ ಅವರೆಲ್ಲ ಫಾರ್ಮಲ್ ಇಲ್ಲದೆ ಇರೋದು ಭಾರತಕ್ಕೆ ಏನಾದರೂ ಸಹಾಯ ನಿರೀಕ್ಷೆ ಮಾಡ್ಬೋದಾ? ಅವ್ರು ಹೇಳ್ತಿದ್ದಾರೆ ಮುಂಬೈ ಸ್ಟೇಡಿಯಂನಲ್ಲಿ ಅವ್ರು ಹೊಡಿತಾರೆ ಅಂತ. ನಿಮ್ಮ ಅಂದಾಜು ಏನಿದೆ?
ಹೌದು, ಇವಾಗ ನಾವು ಗುಂಪು ಹಂತದ ಆಟ ನೋಡಕ್ ಬಂದಾಗ ಇಂಗ್ಲೆಂಡ್ ಸ್ವಲ್ಪ ಹಿನ್ನಡೆಯಿಂದನೇ ಸ್ಟಾರ್ಟ್ ಮಾಡಿತ್ತು. ಹೇಳ್ಕೊಳ್ಳುವಂತ ಬ್ಯಾಟಿಂಗ್ ಪ್ರದರ್ಶನ ಆರಂಭಿಕ ಆಟಗಾರರಿಂದ ಮೂಡ್ ಬರ್ತಾ ಇರ್ಲಿಲ್ಲ. ಸಾಂಘಿಕ ಆಟದಿಂದ ಏನೋ ಗೆದ್ದು ಬರ್ತಾ ಇದ್ರು. 7ನೇ ಕ್ರಮಾಂಕದಲ್ಲಿ ಆಡ್ತಿದ್ದ ವಿಲ್ ಜಾಕ್ಸ್ ಅದ್ಭುತವಾದ ಪ್ರದರ್ಶನದಿಂದ ಅವರು ಗುಂಪು ಹಂತದಿಂದ ಬಂದು ನೆಕ್ಸ್ಟ್ ಅದೇ ಸೂಪರ್ 8 ಹಂತದಲ್ಲಿ ಅದ್ಭುತ ಪ್ರದರ್ಶನನೇ ನೀಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಹಂತದಲ್ಲೂ ಅಷ್ಟೊಂದು ಹೇಳುವ ಅಂತಹ ಆಟದಿಂದಾನು ಗೆದ್ಕೊಂಡು ಬಂದ್ರೆ ಕೆಲವೊಂದ್ ಕಡೆ ಅವರು ಸಹ ಎಡವಿದ್ದಾರೆ. ಈಗ ನಾವು ವಾಂಖೆಡೆ ಅಂತ ಸ್ಟೇಡಿಯಂನಲ್ಲಿ ಈಗ ಚೇಸಿಂಗ್ಗೆ ಸ್ವರ್ಗ ಅಂತಾನೆ ಹೇಳ್ಬೋದು. 2011 ವರ್ಲ್ಡ್ ಕಪ್ ಅಲ್ಲೂ ನಾವು ಚೇಸ್ ಮಾಡಿ ಗೆದ್ದಿರ್ತೀವಿ. ಇಲ್ಲಿ ಚೇಸಿಂಗ್ ಅಂತ ಬಂದಾಗ ಬಿಟ್ಕೊಡೋ ಮಾತೇ ಇರಲ್ಲ ಮುಂಬೈ ಪಿಚ್ ಅಂತ ಬಂದಾಗ. ಆದ್ರೆ ಅಂತಹ ಸ್ಟೇಡಿಯಂನಲ್ಲೇ ಇವಾಗ ನಡೀತಾ ಇರೋದು ಅಂತಹ ಸ್ಟೇಡಿಯಂನಲ್ಲೇ ಈಗ ಹಿಂದಿನ ಇದೇ ಒಂದು ಟೂರ್ನಿಯಲ್ಲಿ ಇತಿಹಾಸ ನೋಡಕ್ ಹೋದ್ರೆ ವೆಸ್ಟ್ ಇಂಡೀಸ್ ಎದುರಿಗೆ ಅವರು ವಾಂಖೆಡೆ ಸ್ಟೇಡಿಯಂ ಅಲ್ಲಿ ಸೋಲಿನ ಅನುಭವವನ್ನ ಪಡ್ಕೊಂಡು ಬಂದಿರ್ತಾರೆ. ಇಂಗ್ಲೆಂಡ್ ತಂಡ ಏನ್ ಬಲಿಷ್ಠ ಇಂಗ್ಲೆಂಡ್ ತಂಡ ಅಂತ ಹೇಳ್ತಾ ಇದೀವಲ್ಲ, ಅವರು ಸ್ವಲ್ಪ ಈಗ ಏನಂದ್ರೆ ಆರಂಭಿಕ ಈಗ ನಮ್ಮಲ್ಲಿ ಏನ್ ಕೊರತೆ ಇದೆ ಅಂದ್ರೆ ಆರಂಭಿಕರಲ್ಲಿ ಯಾರೇ ಆದಂತ ಸ್ಥಿರವಾದ ಪ್ರದರ್ಶನ ನೀಡ್ತಾ ಇಲ್ಲ. ಅಸ್ಥಿರ ಪ್ರದರ್ಶನ ಇಂಗ್ಲೆಂಡ್ ಕಡೆಯಿಂದನೂ ಬರ್ತಾ ಇದೆ. ಈ ಒಂದು ಹಂತದಲ್ಲಿ ಇವಾಗ ನಾವು ಅದನ್ನೇ ಸರ್ ಹೇಳ್ದಂಗೆ ಇವಾಗ ಬಟ್ಲರ್ ಮತ್ತೆ ಸಾಲ್ಟ್ ಫಾರ್ಮಿಗೆ ಬಂದ್ರೆ ತುಂಬಾ ನಮಗೂ ಭಾರತಕ್ಕೂ ಒಂದು ಹಿನ್ನಡೆ ಆಗ್ಬೋದು. ಆದ್ರೆ ನಮ್ಮ ಸ್ಪಿನ್ ದಾಳಿ ಏನಿರುತ್ತಲ್ಲ ಅದು ಪ್ಲಾನ್ ಎ ಅಂತಾನೆ ತಗೊಂಡ್ ಬರ್ಬೇಕು. ಪ್ಲಾನ್ ಎ ಅಂದ್ರೆ ಅಟ್ಯಾಕ್ ಅಂತಾನೆ ಮಾಡಿ ಬರ್ಬೇಕು. ಯಾಕಂತಂದ್ರೆ ಸರ್ ಹೇಳ್ದಂಗೆ ಇವಾಗ ಕುಲ್ದೀಪ್ ಯಾದವ್ ಅವರನ್ನ ಆಡಿಸಿದ್ರು ಒಂದು ಉತ್ತಮ ಆಯ್ಕೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಕ್ಷರ್ ಪಟೇಲ್ ಅಂತಹ ವೈಸ್ ಕ್ಯಾಪ್ಟನ್ ಅನ್ನ ನೀವು ಸೂಪರ್ 8 ಹಂತದಲ್ಲಿ ಕೈ ಬಿಡ್ತೀರಾ ಅಂದ ಈಗ ಈ ಒಂದು ಚಾನ್ಸ್ ಅನ್ನು ಕೊಡ್ಬೋದು. ಯಾಕಂದ್ರೆ ಕೊನೆಯ ಒಂದು ಮ್ಯಾಚ್ ನಲ್ಲಿ ನಾವು ಶಿವಮ್ ದುಬೆನ ಬ್ಯಾಟಿಂಗ್ ಸಿಕ್ಕಿಲ್ಲ. ಅಷ್ಟು ಚೆನ್ನಾಗಿ ಏನು ನಾವು ಬ್ಯಾಟಿಂಗ್ ಆರ್ಡರ್ ಅನ್ನ ಚೇಂಜ್ ಮಾಡಿರ್ತೀವಿ. 3ನೇ ಕ್ರಮಾಂಕದಲ್ಲಿ ಆಡ್ತಿರುವಂತಹ ತಿಲಕ್ ವರ್ಮಾ ಅವರನ್ನ ಈಗ ಅವರು ಕ್ರಮಾಂಕ 5ನೇ ಅಥವಾ 6ನೇ ಸ್ಥಾನದಲ್ಲಿ ಬಂದು ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾರೆ ಅನ್ನೋ ಮಟ್ಟಿಗೆ ಈ ಒಂದು ಚಾನ್ಸ್ ನಾವು ಕೊಡ್ಬೋದು ಕುಲ್ದೀಪ್ ಯಾದವ್ ಅವರನ್ನ. ಯಾಕಂತಂದ್ರೆ ಇವಾಗ ನಾವು ನೋಡ್ತೀವಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಮುಂಬೈ ಇಂಡಿಯನ್ಸ್ ಏನ್ ಆ ವಾಂಖೆಡೆ ಸ್ಟೇಡಿಯಂ ಅಲ್ಲಿ ಆಡ್ಬೇಕಾದ್ರೆ ಅವರು ಅಲ್ಲಿ ಕೆಲವೊಂದಿಷ್ಟು ಚೇಂಜ್ಗಳು ಮಾಡ್ತಾ ಇದ್ರು ಬೌಲಿಂಗ್ ನಲ್ಲಿ. ಈಗ ಇಂಪ್ಯಾಕ್ಟ್ ಪ್ಲೇಯರ್ ಆ ರೀತಿ ಏನಾದ್ರ ಅಂದಾಗ ಸ್ಪಿನ್ನರ್ ಗಳನ್ನ ಅಟ್ಯಾಕ್ ಮಾಡ್ತಾ ಇದ್ರು. ವಾಂಖೆಡೆ ಸ್ಟೇಡಿಯಂ ಅಲ್ಲಿ ಆ ಸ್ಪಿನ್ ದಾಳಿ ನಡೆಯುತ್ತೆ. ಆ ಒಂದು ರೀತಿಯಲ್ಲಿ ಕುಲ್ದೀಪ್ ಯಾದವ್ ಅವರ ಆಯ್ಕೆನೂ ಚೆನ್ನಾಗಿರುತ್ತೆ. ಇನ್ನು ಅಕ್ಷರ್ ಪಟೇಲ್ ಅವರನ್ನೇ ಆಡಿಸ್ತೀವಿ ಅಂತ ಹೇಳಿದಾಗ ಮಧ್ಯಮ ಓವರ್ಗಳಲ್ಲಿ ಅವರಿಗೆ ಒಂದು ಸ್ಪಿನ್ ದಾಳಿ ಮಾಡೋದಕ್ಕೆ ಅವಕಾಶಗಳನ್ನ ನೀಡಬೇಕು. ಇನ್ನು ನಮ್ಗೆ ಬೌಲಿಂಗ್ ನಲ್ಲಿ ಏನು ಸ್ಪಿನ್ ನಲ್ಲಿ ನಮ್ಗೇನು ಕೊರತೆ ಅಂತ ಏನಿಲ್ಲ. ಅಭಿಷೇಕ್ ಶರ್ಮಾ ಅವರು ಮತ್ತೆ ಸೂರ್ಯಕುಮಾರ್ ಯಾದವ್ ಅವರು ಸಹಿತ ಪಾರ್ಟ್ ಟೈಮ್ ಬೌಲರ್ ಆಗಿ ನಾವು ಸ್ಪಿನ್ ದಾಳಿಯನ್ನ ನಡೆಸಬಹುದು. ಇನ್ನು ಇಂಗ್ಲೆಂಡ್ ಅನ್ನ ಕಟ್ಟಿ ಹಾಕುವ ವಿಚಾರದಲ್ಲಿ ಇವಾಗ ನಾವು ಸರ್ ಏನ್ ಹೇಳಿದಾಗ ನಮ್ಗೆ ಇದು 3ನೇ ಸೆಮಿಫೈನಲ್, ಸತತವಾಗಿ 3ನೇ ಸೆಮಿಫೈನಲ್ ಇಂಗ್ಲೆಂಡ್ ವಿರುದ್ಧ ಆಡ್ಕೊಂಡು ಬರ್ತಿರ್ಬೇಕಾದ್ರೆ ಇವಾಗ ಆತಿಥ್ಯ ವಹಿಸ್ಕೊಂಡಿರುವಂತಹ ಭಾರತಕ್ಕೆ ಇಂಗ್ಲೆಂಡ್ ನನಗೇನು ದೊಡ್ಡ ಏನ್ ಸವಾಲ್ ಅಂತ ಏನ್ ಅನಿಸ್ತಾ ಇಲ್ಲ. ಇಂಗ್ಲೆಂಡ್ ತಂಡ ಇವ್ರು ಆಡ್ಕೊಂಡ್ ಬರ್ತಿರೋದಕ್ಕೆ ಇಂಗ್ಲೆಂಡ್ ತಂಡಕ್ಕೆ ಗುಂಪು ಹಂತದಲ್ಲಿ ಹೇಳ್ಕೊಳ್ಳುವಂತಹ ತಂಡ ಎದುರಾಗಿಲ್ಲ. ಅವ್ರ ತಂಡದಲ್ಲಿ ಇಟಲಿ, ಸ್ಕಾಟ್ಲೆಂಡ್ ಅಂತಹ, ನೇಪಾಳ ಅಂತ ತಂಡಗಳು ಎದುರಾಗಿದ್ರು. ಹೇಳ್ಕೊಳ್ಳುವಂತ ಪ್ರದರ್ಶನ ಅವರಿಂದ ನಾವು ನೋಡೇ ಇಲ್ಲ ಇಂಗ್ಲೆಂಡ್ ತಂಡದಲ್ಲಿ. ನೇಪಾಳ ಜೊತೆನೂ ಅವರು ಬಲಾಬಲ ನೇಪಾಳ ತಂಡನೂ ಅವರಿಗೆ ಪ್ರಬಲವಾದ ಪೈಪೋಟಿನೇ ನೀಡ್ಕೊಂಡು ಬಂತು ಇಂಗ್ಲೆಂಡ್ ತಂಡಕ್ಕೆ. ಆದ್ರೆ ಇಂಗ್ಲೆಂಡ್ ತಂಡದ ವಿಚಾರಕ್ಕೆ ಬಂದಾಗ ಅವರಿಗೆ ಕೊರತೆ ಆಗೋದು ಓಪನಿಂಗ್ ಬ್ಯಾಟ್ಸ್ಮನ್ಗಳು. ಅವರು ಕಮ್ಬ್ಯಾಕ್ ಸ್ವಲ್ಪ ಭಾರತಕ್ಕೆ ಕೊಡದೇ ಇರೋ ರೀತಿ ಭಾರತೀಯ ಬೌಲರ್ಗಳು ನೋಡ್ಕೊಬೇಕು. ಎಸ್ ಮುಕುಂದವ್ರೆ, ಅಭಿಷೇಕ್ ಶರ್ಮಾ ಅವರ ಕಮ್ಬ್ಯಾಕ್ ಅನ್ನು ಹೆಂಗೆ ನೋಡ್ತೀರಿ ನೀವು? ಏನು ನಿರೀಕ್ಷೆ ಮಾಡ್ಬೋದು ಇವತ್ತು? ಅವರನ್ನ ಒಂದು ಆರಂಭಿಕ ಇದರಲ್ಲಿ ನಾವು ತಗೊಂತಾ ಇರೋದು ನೋಡಿದ್ರೆ ಅವ್ರನ್ನ ಓನ್ಲಿ T20 ಪ್ಲೇಯರ್ ಆಗಿ ಇದು ಮಾಡ್ಬಿಟ್ಟು ಕನ್ಸಿಡರ್ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ತುಂಬಾ ಸೋಷಿಯಲ್ ಮೀಡಿಯಾಗಳನ್ನ ನೋಡ್ತಾ ಇರೋಲ್ಲ, ಅಭಿಷೇಕ್ ಶರ್ಮಾಗಿಂತ ನಾವು ಯಶಸ್ವಿ ಜೈಸ್ವಾಲ್ನ ಹಾಕೋಬೋದಾಯ್ತು ಹಾಗೆ ಹೀಗೆ ಅಂತ. ಬಟ್ ಯಶಸ್ವಿ ಜೈಸ್ವಾಲ್ ಎಂಥ ಆಟಗಾರ, ಇದಕ್ಕೋಸ್ಕರನೇ ಅವ್ರನ್ನ ಒನ್ ಡೇ ಆಮೇಲೆ ಟೆಸ್ಟಲ್ಲೇ ಅವ್ರನ್ನ ಕನ್ಸಿಡರ್ ಮಾಡಿದ್ದೀವಿ. ಸೊ ಬಟ್ ಅಭಿಷೇಕ್ ಶರ್ಮಾ ಬರೋಣ ಈಗ. ಬಟ್ ಈಸ್ ಎ ವೆಲ್ ಸ್ಫೋಟಕ ಬ್ಯಾಟ್ಸ್ಮನ್. ಅವರು ಅದರಲ್ಲಿ ಇದರಲ್ಲಿಲ್ಲ. ಬಟ್ ಅವರು ಬ್ಲೈಂಡ್ ಆಗಿ ಹಾಡಬಾರ್ದು. ಓಕೆ, ದಟ್ ಈಸ್ ದ ಮೈನ್ ವೀಕ್ನೆಸ್ ಪಾಯಿಂಟ್ ಹಾಕ್ತಾ ಇರೋದು. ಬಂದಿದ್ದ ಬಾಲ್ ಎಲ್ಲ ನಾನು 6 ಹೊಡಿತೀನಿ ಅಂತ ಅನ್ಕೊಂಡ್ರೆ ಬೌಲರ್ ತುಂಬಾ ಅಷ್ಟೇ ಚಾಣಾಕ್ಷ ಆಗಿರ್ತಾನೆ. ಆಮೇಲೆ ಇವತ್ತು ನೋಡಿ ಅವ್ರನ್ನ ಸ್ಪಿನ್ ಅಲ್ಲಿ ತುಂಬಾ ಚೆನ್ನಾಗಿ ನಾವು ಲಾಸ್ಟ್ ಮ್ಯಾಚ್ ಅಲ್ಲಿ ನಾವು ನೋಡೋದ್ರು ಕೂಡ ಅಭಿಷೇಕ್ ಶರ್ಮಾನ ಸ್ಪಿನ್ನರ್ ಇದ್ರಲ್ಲೇ ಇದು ಮಾಡ್ಕೊಂಡ್ರು. ಸೊ ಎಲ್ಲ 6ಗಳನ್ನ ಹೊಡಿಯಕ್ ಹೋದ್ರೆ ಅದರಲ್ಲೂ ವಾಂಖೆಡೆ ಪಿಚ್ಗಳಲ್ಲೇ ಆಗಿರ್ಲಿ ಕೂಡ ಬ್ಯಾಟ್ಸ್ಮನ್ ಎಲ್ಲ ಫ್ರೆಂಡ್ಲಿ ಆಗಿದ್ರು ಕೂಡ ಅದು ಬೌಲರ್ಗೂ ಅಷ್ಟೇ ಫ್ರೆಂಡ್ಲಿ ಆಗಿರುತ್ತೆ. ನೀವು ಇಲ್ಲಿ 200 ಎಬೋ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಹೊಡೆದ್ರೆ ಮಾತ್ರ ಆ ಟೀಮ್ ಆಲ್ಮೋಸ್ಟ್ 95% ವಿನ್ ಆಯ್ತು ಅಂತಾನೆ ಅನ್ಕೊಳ್ಳಿ. 200+ ಆದ್ರೆ ಎಸ್ 100%. ಸೊ ಹಾಗಾಗಿ ಅಭಿಷೇಕ್ ಶರ್ಮಾ ಇಲ್ಲಿ ನಾವು ಮಾಡ್ಬೇಕಾಗಿರೋ
ಜವಾಬ್ದಾರಿಯನ್ನು ನಿಭಾಯಿಸಿದ್ರೆ ಸಾಕು. ಅವ್ರು ಇವಾಗ ಲಾಸ್ಟ್ ಇದರಲ್ಲಿ ಅವ್ರು ಜಿಂಬಾಬ್ವೆ ಮೇಲೆ ಚೆನ್ನಾಗಿ ಆಡಿದ್ರು. ಈಗ ಜಿಂಬಾಬ್ವೆ ಮೇಲೆ ಆಡೋ ಥರನೇ ಆಡ್ತೀನಿ ಅನ್ನೋ ಒಂದು ಇದು ಬೇಡ, ಕಾನ್ಫಿಡೆಂಟ್ ಇರಲಿ, ಓವರ್ ಕಾನ್ಫಿಡೆಂಟ್ ಬೇಡ. ಪ್ಲಸ್ ಅವ್ರಿಗೆ ಸಾಥ್ ಕೊಡೋರು ಕೂಡ ಯಾರು ಸಂಜು ಸ್ಯಾಮ್ಸನ್ ಆಗಿರ್ಲಿ ಇಲ್ಲ ಈಶಾನ್ ಕಿಶನ್ ಇವರಿಬ್ಬರೇ ಅವ್ರಿಗೆ ಪಾರ್ಟ್ನರ್ ಆಗ್ತಾರೆ. ಅವ್ರ ಗೈಡೆನ್ಸ್ ಅನ್ನ ತಗೊಂಡ್ರೆ, ಯಾಕಂದ್ರೆ ಅನುಭವದ ವಿಚಾರದಲ್ಲಿ ಬಂದ್ರೆ ಅಭಿಷೇಕ್ ಶರ್ಮಾಗೆ ಅಂದ್ರೆ ಆನ್ ಫೀಲ್ಡ್ ಇದ್ರಲ್ಲಿ ನೋಡಿದ್ರೆ ನಾವು ಇನ್ನ 2-3 ಸೀಸನ್ IPL ನಾವು ನೋಡಿದೀವಿ. ಬಟ್ ಈಶಾನ್ ಕಿಶನ್ಗೆ ಆಗಿರ್ಲಿ ಸಂಜು ಸ್ಯಾಮ್ಸನ್ ಆಗಿರ್ಲಿ ಸಾಕಷ್ಟು ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದನ್ನ ಗೈಡೆನ್ಸ್ ಆಗಿ ತಗೊಂಡು ಸ್ವಲ್ಪ ಅವ್ರು ಏನಂದ್ರೆ ಹೇಳಿದ್ರಲ್ಲ ಸರ್, ಫಸ್ಟ್ ಒಂದು 6 overs ಅವ್ರು ಸ್ವಲ್ಪ ಕ್ರೀಸ್ ಅಲ್ಲಿ ಕಚ್ಚಿ ನಿಂತ್ಕೊಂಡು ಹಾಡಿದ್ರೆ ಆಮೇಲೆ ಅವರು ಬೇಕಾದ್ರೆ ಸೆಂಚುರಿ ಹೊಡೆದ್ಬಿಡ್ತಾರೆ T20. ಸೊ ಅಂತ ಪ್ಲೇಯರ್. ಸೊ ಹಾಗಾಗಿ ಈ ಫಸ್ಟ್ ಪವರ್ ಪ್ಲೇ ಏನಿದೆ ಅದನ್ನ ಅಭಿಷೇಕ್ ಶರ್ಮಾ ಏನಾದ್ರು ಟ್ಯಾಕಲ್ ಮಾಡಿದ್ರೆ, ಏನು ಇಂಗ್ಲೆಂಡ್ ಬೌಲರ್ಸ್ ಇದು ಮಾಡಿದ್ರೆ ಖಂಡಿತವಾಗ್ಲೂ ಅಭಿಷೇಕ್ ಶರ್ಮಾ ಗೆದ್ದೆ ಹೇಳ್ತಾರೆ. ಬಟ್ ಫಸ್ಟ್ ಪವರ್ ಪ್ಲೇ ಅಲ್ಲಿ ಇಂಗ್ಲೆಂಡ್ ಬೌಲರ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ತಾರೆ. ಎಲ್ಲ ವಿಡಿಯೋಸ್ ನೋಡಿರ್ತಾರೆ ಅಭಿಷೇಕ್ ಶರ್ಮಾದು ಯಾವ ರೀತಿ ವೀಕ್ನೆಸ್ ಅಂತ. ಇದಕ್ಕೆ ಬ್ಯಾಟಿಂಗ್ ಏನ್ ಕೋಚ್ ಇರ್ತಾರೆ ಅದಕ್ಕೆ ಅಭಿಷೇಕ್ ಶರ್ಮಾಗೆ ಗೈಡೆನ್ಸ್ ಕೊಟ್ಟಿರ್ತಾರೆ. ಇವಾಗ ಆಲ್ರೆಡಿ ನ್ಯೂಸ್ ಬಂದಿದೆ ಯಾವುದೇ ಟೀಮ್ ಅನ್ನ ಚೇಂಜ್ ಮಾಡ್ತಿಲ್ಲ ಇವತ್ತು ಮ್ಯಾಚ್ಗೆ ಅಂತ. ಸೊ ಅಭಿಷೇಕ್ ಶರ್ಮಾ ಬಂದೇ ಬರ್ತಾರೆ ಹಾಡೋದಕ್ಕೆ. ಸೊ ಒಂದು ಜವಾಬ್ದಾರಿಯನ್ನ ನಿಭಾಯಿಸ್ಕೋಬೇಕಾಗುತ್ತೆ. ಹೇಗೆ ಸಂಜು ಸ್ಯಾಮ್ಸನ್ ಲಾಸ್ಟ್ ಮ್ಯಾಚ್ ಅಲ್ಲಿ ಹೀರೋಯಿಕ್ ಪರ್ಫಾರ್ಮೆನ್ಸ್ ಕೊಟ್ಟರು, ಇವ್ ನೋಡಿ ಸಂಜು ಸ್ಯಾಮ್ಸನ್ ಲಾಸ್ಟ್ ಮ್ಯಾಚ್ ಆಡೋದೇ ಇಲ್ಲ ಅಂತಾನೆ ಇತ್ತು. ಬಟ್ ಒನ್ ಚೇಂಜ್ ರಿಂಕು ಸಿಂಗ್ ಇದರಿಂದ ಅವ್ರು ಬಂದಿದ್ದು ಟರ್ನ್ ಆಯ್ತು. ಈಗ ಅವ್ರು ಮತ್ತೆ ಫೈನಲ್ ವರ್ಗೂ ಸಂಜು ಸ್ಯಾಮ್ಸನ್ ಯಾರು ಇದ್ ಮಾಡಕ್ಕಾಗಲ್ಲ. ಸೊ ಮತ್ತೆ ಅಭಿಷೇಕ್ ಶರ್ಮಾವನ್ನ ಯಾರು ಕೈ ಬಿಡಬಾರ್ದು. ಅವ್ರನ್ನ ಮತ್ತೆ ಇದ್ ಮಾಡ್ಬೇಕಂದ್ರೆ ಇವತ್ತಿನ ಮ್ಯಾಚ್ ಫೈನಲ್ ಅಲ್ಲ, ಇವತ್ತಿನ ಮ್ಯಾಚ್ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಪವರ್ ಪ್ಲೇ ಅನ್ನ ಅವ್ರು ಚೆನ್ನಾಗಿ ಆಡ್ಕೊಂಡ್ರೆ ಅವ್ರ ಸೆಂಚುರಿ ಹೊಡೆದಾರ ಅವರು. ಬರ್ತೀನಿ ಮಾತನಾಡೋಣ. ಮಾತನಾಡ್ತಾ ಇದ್ದೀವಿ, ವಾಂಖೇಡೆ ಸ್ಟೇಡಿಯಂನಲ್ಲಿ ಟಾಸ್ ಕೂಡ ಇಂಪಾರ್ಟೆಂಟ್ ಅನ್ನುವಂಥ ಚರ್ಚೆಗಳಿದೆ. ಯಾರು ಟಾಸ್ ವಿನ್ ಆಗ್ತಾರೋ ಅವರು ಅರ್ಧ ಪಂದ್ಯವನ್ನು ಗೆದ್ದಂತೆ ಎನ್ನುವಂಥ ವಿಶ್ಲೇಷಣೆಗಳಾಗ್ತಾ ಇದೆ. ಇದೇ ವಿಚಾರದ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ. ಟಾಸ್ ಏನಾಗುತ್ತೆ ಏನು ಎತ್ತ ಅಂತ. ನಮ್ಮ ಜೊತೆಗೆ ಕ್ರೀಡಾ ವಿಶ್ಲೇಷಕರಾಗಿರುವಂಥ ಜೋಸೆಫ್ ಅವರಿದ್ದಾರೆ. ಸರ್, ನನ್ನ ಪ್ರಶ್ನೆ ಅದೇ ಇದೆ, ಇವತ್ತಿನ ಟಾಸ್ ಎಷ್ಟು ಮುಖ್ಯ ಆಗುತ್ತೆ? ಎಲ್ಲರೂ ನಾವು ಟಾಸು ಗೀಸು ಮಾತಾಡ್ತೀವಿ, ಅದು ಈ ಕ್ರಿಕೆಟ್ ಒಳಗೆ ಇದು ಪಟಾಕಿ ಕ್ರಿಕೆಟ್. ಇವತ್ತಿನ ಒಂದು ಬ್ಯಾಟ್ಸ್ಮನ್, ಮೊನ್ನೆ ಸಂಜು ಸ್ಯಾಮ್ಸನ್ ತರ ಒಂದು ಬ್ಯಾಟ್ಸ್ಮನ್ ಸಿಕ್ಕಾಕೊಂಡ್ರೆ ಟಾಸು ಗೀಸು ವರ್ಕ್ ಆಗಲ್ಲ. ಏನೋ ಟಾಸ್ ಎಲ್ಲಿ ಇಂಪಾರ್ಟೆಂಟ್ ಆಗತ್ತಂದ್ರೆ ಪಿಚ್ಚು ಸ್ಲೋ ವಿಕೆಟ್ ಇದೆಯಾ, ಸ್ಲೋ ವಿಕೆಟ್ ಇದ್ದಾಗ ಫಸ್ಟ್ ಬ್ಯಾಟಿಂಗ್ ಆಡ್ಲೇಬೇಕು ಗೆದ್ದಿದ ತಕ್ಷಣ ಟಾಸ್. ಯಾಕಂದ್ರೆ ಇನ್ನ ಸ್ಲೋ ಆಗ್ಬಿಡುತ್ತೆ ವಿಕೆಟ್, ಬಾಲ್ ಬರಲ್ಲ ಬ್ಯಾಟಿಗೆ. ಬಾಲ್ ಬರ್ದೋರ ಬ್ಯಾಟಿಗೆ ಹುಳ ಬರುತ್ತೆ ತಲೆ ಒಳಗೆ, ಕ್ರಿಕೆಟ್ ಆಡಕ್ ಆಗಲ್ಲ. ಸೊ ಟಾಸ್ ಯಾರೇ ಇದ್ರು ಡಿಸೈಡೆಡ್ ಚೇಸ್ ಅಂದ್ರೆ ಚೇಸು. ಸೊ ನಾನೀಗ ಟಾಸ್ ಗೆದ್ಬಿಟ್ಟು ನಿಮ್ಗೆ ಬ್ಯಾಟಿಂಗ್ ಕೊಡ್ತೀನಿ, ನೀವು 200 ಹೊಡಿಬಹುದು, ಬಟ್ ನನ್ನ ಕೆಪಾಸಿಟಿ ಇದೆ ವಾಪಸ್ ಹೊಡಿಯಕ್ಕೆ. ಸೊ ಆ ತರ ಬರುತ್ತೆ. ಸೊ ಈ T20 ಫಾರ್ಮ್ಯಾಟ್ ಒಳಗೆ ಟಾಸ್ ಇಸ್ ನಾಟ್ ಅ ಪ್ರಾಬ್ಲಮ್ ಎಟ್ ಆಲ್. ಮತ್ತೆ ಪಿಚ್ಚು ಅಷ್ಟೇ, ಇಫ್ ಇಟ್ ಇಸ್ ನಾಟ್ ಅ ಸ್ಟಿಕ್ಕಿ ವಿಕೆಟ್, ಒಳ್ಳೆ ಫ್ಲಾಟ್ ವಿಕೆಟ್ ಇದ್ರೆ ಟಾಸ್ ಬಗ್ಗೆ ತಲೆ ಕೆಡ್ಸ್ಕೋಬಹುದು. ಹೌ ಯು ಪ್ಲೇ ಅವತ್ತಿನ ದಿವಸ, ಹೇಗೆ ನೀವು ಆ ಸಿಚುವೇಶನ್ಗೆ ಚಾಲೆಂಜ್ ನ ನೀವು ಇದು ಆಡ್ಕೊಂಡ್ ಬರ್ತಿರೋ ಅದು ಇಂಪಾರ್ಟೆಂಟ್. ಈಗ ನೀವೆಲ್ಲ ಎಲ್ಲರೂ ಕೇಳ್ತಿದ್ದೆ, ಅಭಿಷೇಕ್ ಶರ್ಮಾ ಮಾತಾಡ್ತಿದ್ರು, ಜನ ಎಲ್ಲ ಮಾತಾಡಿದ್ದಾರೆ. ಈಗ ಒಂದು ಹೇಳ್ಬೇಕು, ಒಂದು ಇಂಗ್ಲಿಷ್ ಒಳಗೆ ಒಂದು ಸೇಯಿಂಗ್ ಇದೆ, ದೋಸ್ ಹೂ ಲಿವ್ ಬೈ ದ ಸ್ವೋರ್ಡ್ ಡೈ ಬೈ ದ ಸ್ವೋರ್ಡ್ ಅಂತಿದೆ. ಸೊ ಎಲ್ಲಾ ಮ್ಯಾಚ್ ನೀವು ಹೊಡೆಯಕ್ ಆಗಲ್ಲ. ಅಭಿಷೇಕ್ ಶರ್ಮಾ ಬ್ಯಾಟ್ಸ್ಮನ್ಗಳು 10 ಮ್ಯಾಚ್ ಹೋಗಿ 4 ಹೊಡಿಬಹುದು, 4 ಹೊಡಿಗೆ ಒಳ್ಳೆ ಸ್ಟಾರ್ ಬ್ಯಾಟ್ಸ್ಮನ್ ಆಗ್ಬೋದು, ಆ ತರ ಇರ್ಬೋದು. ಬಟ್ ಎಲ್ಲಾ ಮ್ಯಾಚ್ ನೀವು ಹೊಡೆಯಕ್ ಆಗಲ್ಲ, ಎಲ್ಲಾ ಮ್ಯಾಚ್ ಹೋಗಿ ಬೀಸಾಡಕ್ ಆಗಲ್ಲ. ದ ಸ್ಲೋವರ್ ದ ಬೌಲರ್, ಅಭಿಷೇಕ್ ಶರ್ಮಾ ತೊಂದರೆ ಆಗ್ತಿದೆ. ಆಲ್ರೆಡಿ ನೋಡ್ತಾ ಇದೀವಿ ಹೇಗೆ ಔಟ್ ಆಗಿದ್ದಾರೆ. ಸೊ ನಮ್ಗೆ ಇನ್ನೊಂದು ನಾ ಹೇಳ್ತಿರೋದಾಗ್ಲೇ ಜನ ಮಾತಾಡ್ತಿದ್ರು, ಅಕ್ಷರ್ ಪಟೇಲ್ ಬಿಟ್ಟು ಯಾದವ್ ಆಡ್ಸ್ಬೇಕು ಅಂದ್ಬಿಟ್ಟು. ಹೇಗ್ ಆಡಿಸ್ತೀರಾ? ಒಂದು ಈಗ ನಾನು ನೋಡ್ತಾ ಇರೋದು ಏನಂದ್ರೆ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ನಮ್ಮ ವರುಣ್ ಚಕ್ರವರ್ತಿ ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಬ್ಯಾಡ್. 2 ಮ್ಯಾಚ್ ಹೊಡೆದಿರೋದ್ರಿಂದ ಅವರು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅವ್ರಿಗೆ ಕಾನ್ಫಿಡೆನ್ಸ್ ಬೇಕು. ನೀವು ಕಾನ್ಫಿಡೆನ್ಸ್ ಕೊಡ್ಬೇಕಂದ್ರೆ ಅವ್ರನ್ನ ನೀವು ಮುಟ್ಟಕ್ ಆಗಲ್ಲ. ಈಗ ಈ ಮ್ಯಾಚ್ ಆಡ್ಸ್ಲೇಬೇಕು. ನೀವು ಅವ್ರನ್ನ ಎತ್ತರೆ ಅವ್ರ ಕಾನ್ಫಿಡೆನ್ಸ್ ತಿರ್ಗಾ ಕ್ರಿಕೆಟ್ ಆಡೋದೇ ಇಲ್ಲ. ನೀವು ನೋಡ್ಬೋದು, ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇರ್ಬೋದು, ಹೊಡೆದಿದ ತಕ್ಷಣ ಒಂಥರ ಆಗ್ತಿದ್ದಾರೆ. ಸೊ ದಟ್ ಇಸ್ ಅ ವೆರಿ ಬ್ಯಾಡ್ ಸೈನ್. ಸೊ ಈಗ ಇಂಡಿಯನ್ ಟೀಮು ಇವ್ರನ್ನ ಡ್ರಾಪ್ ಮಾಡಕ್ ಹೋದ್ರೆ ತಿರ್ಗಾ ಯು ವಿಲ್ ನಾಟ್ ಗೆಟ್ ಬ್ಯಾಕ್ ವರುಣ್ ಚಕ್ರವರ್ತಿ. ಮುಂಚೆ ಹೆಂಗ್ ಮಾಡ್ತಿದ್ರು ಹಂಗ್ ಮಾಡಕ್ಕೆ ಆಗೋದಿಲ್ಲ. ಒಂದೇ ಸತಿ ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್ಸ್ ಹೊಟ್ಟೋಗುತ್ತೆ. ಇವತ್ತು ನಾ ಹೇಳ್ಬೇಕಂದ್ರೆ ವಿನ್ನಿಂಗ್ ಟೀಮ್ ಆಡ್ಸ್ಲೇಬೇಕು ನಾವು. ಕಾಂಬಿನೇಷನ್ ಏನು ಲಾಸ್ಟ್ ಮ್ಯಾಚ್ ಆಡ್ಬೇಕು.
ಆಮೇಲೆ ಇದು ಸರ್ ಸರ್ ಈ ಒಂದು ಪ್ರಶ್ನೆ ಕೇಳ್ತಿದ್ದಾರೆ ಅಲ್ಲ ಸರ್, ಈಗ ಅಕ್ಷರ್ ಪಟೇಲಿಂದ ವಿಕೆಟ್ಸ್ಗಳು ಬರ್ತಾ ಇಲ್ಲ, ಆಮೇಲೆ ರನ್ ಕೂಡ ಅವ್ರೇನು ಅಷ್ಟರ ಮಟ್ಟಿಗೆ ಈ ಒಂದು ಇಂಪ್ರೆಸಿವ್ ಆಗಿ ಈ ಒಂದು ವಿಶ್ವಕಪ್ನಲ್ಲಿ ತೆಗೆದಿಲ್ಲ. ಈಗ ಇನ್ನೊಬ್ಬ ಮಿಸ್ಟ್ರಿ ಸ್ಪಿನ್ನರ್ ಅಕ್ಷರ್ ಪಟೇಲ್ ಬದಲಾಗಿ ಕುಲ್ದೀಪ್ನ ತಗೊಂಡ್ರೆ ಒಂದು ಸ್ವಲ್ಪ ಲಾಭ ಆಗುತ್ತಲ್ಲ. ವರುಣ್ ಚಕ್ರವರ್ತಿನ ಟಚ್ ಮಾಡೋಕ್ಕಾಗಲ್ಲ. ಈಗ ವರುಣ್ ಚಕ್ರವರ್ತಿ ಎಲ್ಲೋ ಒಂದು ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋದಿದೆ. ಅಕ್ಷರ್ ಪಟೇಲ್ ಬದಲಾಗಿ ಕುಲ್ದೀಪ್ ಯಾದವ್ನ ತಗೋಬೋದಲ್ವಾ ಅಂತ. ಅಲ್ಲ ಆಗೋದೇ ಇಲ್ಲ. ಯು ಶುಡ್ ನಾಟ್ ಆಲ್ಸೋ, ಯಾಕಂದ್ರೆ ಅಕ್ಸರು ನಿಮಗೆ ನಾಟ್ ಜಸ್ಟ್ ಅ ಬೌಲರ್, ಫ್ಲಾಟ್ ಬೌಲರ್. ಈ ಕ್ರಿಕೆಟ್ ಒಳಗೆ ನಿಮಗೆ ವೇಗವಾಗಿ ಹಾಕ್ಬೇಕು ಬಾಲ್. ನೀವು ಕುಲ್ದೀಪ್ ಯಾವಲ್ಲ ಮೇಗಡೆಂದು ಹಾಕ್ತಾರೆ, ಬಾರಿಸ್ತಾರೆ. ಆಮೇಲೆ ಈ ವಿಕೆಟ್ಸ್ ಇದ್ರೊಳಗೆ ಏನಂದ್ರೆ ಬಾಂಬೆ ಇದು ಫ್ಲಾಶ್ ಪಟಾಪಟನ್ ಹೊಡಿಯೋ ವಿಕೆಟ್ ಇದು. ಸೊ ನನ್ನ ಪ್ರಕಾರ ನಾನು ಹೇಳೋದಂದ್ರೆ ಅಕ್ಷರ್ ಪಟೇಲ್ ಆಡ್ಲೇಬೇಕು. ಯಾಕಂದ್ರೆ ನಾಟ್ ಜಸ್ಟ್ ಅ ಗುಡ್ ಬೌಲರ್, ಟೈಟ್ ಬೌಲರು, ಬ್ಯಾಟಿಂಗು ಆಡ್ತಾರೆ. ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತೂ ನಾವು ಹೇಳ್ಬಾರ್ದು ಆಡಿಲ್ಲ, ಸ್ಕೋರ್ ಮಾಡಿಲ್ಲ ಅಂತ. ಆಪರ್ಚುನಿಟಿ ಸಿಕ್ಕಿಲ್ಲ. ಆಮೇಲೆ ಅವ್ರ ಫೀಲ್ಡಿಂಗ್ ಇದೆ, ಅದು ಆ ವ್ಯಾಲ್ಯೂನ ನಾವು ಯಾದವ್ ಇಂದ ನೋಡಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ಒಂದು ವಿಕೆಟ್ ತೆಗಿಬೋದು ಅನ್ಬೋದು, ಬಟ್ ಸ್ಟೆಬಿಲಿಟಿ ಕೊಡಬೇಕು, ನಿಮ್ಗೆ ಡೆಪ್ತ್ ಕೊಡಬೇಕು, ಕ್ವಾಲಿಟಿ ಕೊಡಬೇಕು, ಕನ್ಸಿಸ್ಟೆನ್ಸಿ ಕೊಡಬೇಕಂದ್ರೆ ನಾವು ಇವ್ರಿಗೆ ಅಕ್ಷರ್ ಪಟೇಲ್ ಆಡ್ಸ್ಲೇಬೇಕು. ಇಲ್ದಾರ ಅವ್ರ ಟೀಮ್ ಒಳಗೆ ಇರಬಾರ್ದು, ಅಂಡರ್ 15 ಒಳಗೆ ಇರಬಾರ್ದು. ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿರೋದು. ಅಜಯ್ ಜಡೇಜನ ಬಂದಿದ್ದಾರೆ ಅಂದ್ರೆ ಇವರು, ನೀವು ಅವ್ರನ್ನ ಪರ್ಫಾರ್ಮೆನ್ಸ್ ನೋಡ್ಕೊಂಡ್ ಬನ್ನಿ. ವರ್ಷಗಳಿಂದ ಎಷ್ಟು ಮಾಡ್ಕೊಂಡ್ ಬಂದವ್ರೆ. ಏನೋ ಒಂದು ಇಂಜುರಿ ಆಯ್ತು, ಅವತ್ತಿಂದ ಸ್ವಲ್ಪ ಇದು ಇದೆ, ಬಟ್ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ. ಕುಲ್ದೀಪ್ ಯಾದವ್ ಓಕೆ ಫಾರ್ 50 ಓವರ್ ಮ್ಯಾಚಸ್ ಟೆಸ್ಟ್ ಕ್ರಿಕೆಟ್ ಆಡ್ಕೋಬಹುದು, ಬಟ್ ಅಕ್ಸರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಸ್ಟ್ಯಾಂಡರ್ಡ್ ಆಫ್ ಕ್ರಿಕೆಟ್ ಒಳಗೆ ನೀವು ಎಷ್ಟು ಫ್ಲಾಟ್ ಆಗಿ ಆಗ್ತಿರೋ, ಎಷ್ಟು ಕ್ವಿಕ್ ಆಗಿ ಆಗ್ತಿರೋ, ಅದು So Praya, this is my opinion. Yes, sir. Kuldeep Yadav not play, Akshar should continue. But Arun ನೀವು ಟಚ್ ಮಾಡಬಾರ್ದು. ಯಾಕಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಬಹಳ ಪೂರ್ ಆಗಿದೆ. ನಾನು ನೋಡ್ಕೊ ಬರ್ತಾ ಇದೀನಿ. ಹೊಡೆದಿದ ತಕ್ಷಣ ಅವ್ರು ಯಾಕೋ ಒಂಥರ ಕನ್ಫ್ಯೂಸ್ ಆದಂಗೆ, ಪರ್ಪ್ಲೆಕ್ಸ್ಡ್ ಆಗೇ ಕಾಣ್ತಾರೆ. ಈಗ ಅವ್ರನ್ನ ಏನಾದ್ರು ನೀವು ಟೀಮ್ ಇಂದ ಎದ್ರೆ, ನಾನು ಹೇಳ್ತೀನಿ, ಯಾಕಂದ್ರೆ ನಾನು ಕ್ರಿಕೆಟ್ ಬರ್ದವನು, ಕ್ರಿಕೆಟ್ ಎಷ್ಟೋ ವರ್ಷಗಳಿಂದ ನೋಡ್ಕೊಂಡ್ ಬಂದವನು ನಾನು. ಆಲ್ಸೋ ಕ್ರಿಕೆಟರ್. ಸೊ ನಾ ಹೇಳೋದಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ಸ್ ಎಷ್ಟು ಮಟ್ಟಕ್ಕೆ ಹೋಗುತ್ತಂದ್ರೆ ಡೆಪ್ತ್, ತಿರ್ಗಾ ಅವ್ರು ಎದೊಳಗ್ ಕಷ್ಟ ಆಗತ್ತೆ. ವರುಣ್ ವಿಲ್ ನಾಟ್ ಬಿ ದ ಸೇಮ್ ಬೌಲರ್. ಇವತ್ತು ಆಡ್ಬೇಕು, ಕಾನ್ಫಿಡೆನ್ಸ್ ಕೊಡ್ಬೇಕು ಅವ್ರಿಗೆ. ಇಲ್ಲಿ ಏನಾಗ್ತಿದೆ ಅಂದ್ರೆ ನಮ್ ಕ್ಯಾಪ್ಟನ್ ಒಂಥರ ವಿಚಿತ್ರ ಕ್ಯಾಪ್ಟನ್. ಅವ್ರಿಗೆ ಯಾವ ಒಂದು ಕ್ವಶನ್ ಕೇಳ್ತಾರೆ, ಸಂಜು ಸ್ಯಾಮ್ಸನ್ ಆಡಿಸ್ಬೋದು ಒಂದು ಮ್ಯಾಚ್ ಒಳಗೆ ಕೇಳಿದ್ರೆ, ಏನು ನಾನು ಅಭಿಷೇಕ್ ಶರ್ಮನ ಬಿಟ್ಬಿಡೋದಾ, ನಾನು ತಿಲಕ್ ವರ್ಮನ ಬಿಟ್ಬಿಡೋಣ ಅಂದ್ಬಿಟ್ಟು ಒಂದು ಕ್ಯಾಪ್ಟನ್ ಯಾವ ತರ ಹೇಳ್ತಾರ. ಹೌದು, ನಾನು ಮುಂದಕ್ಕೆ ನೋಡ್ತೀನಿ, ಈಗ ಇವ್ರು ಆಡ್ತಿದ್ದಾರೆ, ನಾಳೆ ಒಂದ್ ಚಾನ್ಸ್ ಕೊಟ್ರೆ ಅವ್ರಿಗೂ ಬರತ್ತೆ ಅಂತ ಹೇಳ್ಬೇಕು. ದಿಢೀರ್ ಅಂದ್ಬಿಟ್ಟು ಮೀಡಿಯಾದೊಳಗೆ ಕೂತ್ಕೊಂಡು ನಗ್ತಾ ಏನ್ ಇವ್ರನ್ನ ಅಭಿಷೇಕ್ ಶರ್ಮಾ ಡ್ರಾಪ್ ಮಾಡ್ಬಿಡುದು. ಅಭಿಷೇಕ್ ಶರ್ಮಾಕಿನ್ನ ಸಂಜು ಸ್ಯಾಮ್ಸನ್ ಬೆಟರ್ ಬ್ಯಾಟ್ಸ್ಮನ್, ಮೋರ್ ಕನ್ಸಿಸ್ಟೆನ್ಸಿ ಇದೆ. ಏನೋ ಎಲ್ಲ ಬೀಸ್ಕೊಂಡ್ ಬರ್ತಾ ಇತ್ತು, ಓಕೆ. ಬಟ್ ಕ್ಯಾಪ್ಟನ್ ಯಾವತ್ತೂ ಹಂಗ ಹೇಳ್ಬಾರ್ದು. ಇದೇ ಕ್ಯಾಪ್ಟನ್ ನಾನು ಹೇಳ್ತಾ ಇರೋದು ಏನಂದ್ರೆ, ವರುಣ್ ಚಕ್ರವರ್ತಿ ಯಾವಾಗ ಶೋಲ್ಡರ್ ಗ್ರೂಪ್ ಆಗತ್ತೋ, ಯಾವಾಗ ಕಾನ್ಫಿಡೆನ್ಸ್ ಇದಾಗತ್ತೋ, ಬಂದ್ ಮಾತಾಡ್ಬೇಕು. ಲವಾಶ್ ಕಮಾನ್ ಲೆಟ್ಸ್ ಡೂ ದಟ್ ಅಂದ್ಬಿಟ್ಟು ಅದು ಕಾಣ್ತಾ ಇಲ್ಲ. ಒಂಥರ ಮುಖ ಇಟ್ಕೊಂಡು ಕುಂಬಳಕಾಯಿ ತರ ಇಟ್ಕೊಂಡು ಏನ್ ಹಿಂಗ ಆಗ್ಬಿಡ್ತದೆ ನೋಡ್ತಾರ, ಆಗೋದಿಲ್ಲ. ಸೊ ಅಲ್ಲಿ ಬರತ್ತೆ ಕ್ಯಾಪ್ಟನ್ಸಿ. ಒಳ್ಳೆ ಕ್ಯಾಪ್ಟನ್ ಅಂದ್ರೆ ಆ ಪ್ಲೇಯರ್ ನ ಹೆಂಗ್ ಯುಟಿಲೈಸ್ ಮಾಡ್ಕೋಬೇಕು, ಆಮೇಲೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಗ್ ಮಾತಾಡ್ಬೇಕು, ಇದೆಲ್ಲ ಬೇಕು. ಸುಮ್ಮನೆ ನಿಮ್ಗೆ ಟೈಮ್ ಚೆನ್ನಾಗಿದೆ, ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೀರಾ. ಬಟ್ ಅದು ಬರುತ್ತೆ. ವಾಪಸ್ ಬರ್ತೀನಿ ಸರ್. ಸರ್, ನಾಯಕತ್ವದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಾಗಾದ್ರೆ ಸೂರ್ಯಕುಮಾರ್ ಯಾದವ್ ಮೇಲೆ ಇವತ್ತಿನ ಪಂದ್ಯದಲ್ಲಿ ಇರುವಂತ ನಿರೀಕ್ಷೆಗಳು, ಜವಾಬ್ದಾರಿಗಳು. ಮುಕುಂದ್ ಈಗ ಜೋಸೆಫ್ ಸರ್ ಹೇಳ್ತಾ ಇದ್ರು ನಾಯಕತ್ವದ ಬಗ್ಗೆ. ಸೂರ್ಯಕುಮಾರ್ ಯಾದವ್ ಇವತ್ತವರನ್ನ ಹೆಂಗ್ ನೋಡ್ಬೋದು ಇಡೀ ತಂಡವನ್ನ ಮ್ಯಾನೇಜ್ ಮಾಡೋ ದೃಷ್ಟಿಯಿಂದ? ಒಂದು ಇದನ್ನು ನಾವು ನೋಡೋದಾದ್ರೆ, ಸೂರ್ಯಕುಮಾರ್ ಕ್ಯಾಪ್ಟನ್ಸಿಯಲ್ಲಿ ನಾವು ವಿಶ್ಲೇಷಣೆ ಮಾಡೋದಾದ್ರೆ, ನಾವು ಈ ಹಿಂದೆ ನೋಡಿದಂಥ ದಿಗ್ಗಜರು 3 ಕ್ಯಾಪ್ಟನ್ಗಳನ್ನು ನಾವು ನೋಡಿದ್ವಿ. ಒಂದು ಧೋನಿ ಆಗಿರ್ಬೋದು, ಧೋನಿ ಆದ್ಮೇಲೆ ವಿರಾಟ್ ಆಗಿರ್ಬೋದು, ವಿರಾಟ್ ಆದ್ಮೇಲೆ ರೋಹಿತ್ ಶರ್ಮಾ. ಈ 3 ಕ್ಯಾಪ್ಟನ್ಶಿಪ್ ಇದೆಯಲ್ಲ, T20ಯಲ್ಲೂ ಇದು ಮಾಡಿದ್ದಾರೆ. ಅವ್ರು 3ರಲ್ಲಿದ್ದಂಥ ಚಾಕಚಕ್ಯತೆ, ಚಾಣಾಕ್ಷತೆ ಸೂರ್ಯಕುಮಾರ್ನಲ್ಲಿ ಇನ್ನ ಕಾಣಿಸ್ತಾ ಇಲ್ಲ. ಒಂದು ಸ್ಥಾನವನ್ನು ತುಂಬೋದಕ್ಕೆ ಸೂರ್ಯಕುಮಾರ್ ಯಾದವ್ ಅಲ್ಲಿ ಇನ್ನೂ ಇದಾಗ್ತಾ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ರೋಹಿತ್ ಶರ್ಮಾ ಈಸ್ ಎ
ಕ್ಯಾಪ್ಟನ್ ಆಗಿದ್ರು ಕೂಡ ಒಂದಷ್ಟು ಪಂದ್ಯಗಳಲ್ಲಿ ಇದಾಗ್ತಾ ಇದ್ದಾರೆ ಆಗಿದ್ರು T20ಯಲ್ಲಿ ಬ್ಯಾಟಿಂಗ್ ಅಲ್ಲೂ ಸಕ್ಸೀಡ್ ಆಗಿದ್ರು. ವಿರಾಟ್ ಕೊಹ್ಲಿಯನ್ನ ಕ್ಯಾಪ್ಟನ್ಸಿ ಬ್ಯಾಟಿಂಗ್ ಅವ್ರ ಕಂಪ್ಯಾರಿಸನ್ ಇರ್ತಾ ಇರ್ಲಿಲ್ಲ. ಅವ್ರ ಕ್ಯಾಪ್ಟನ್ ಆಗಿದ್ ಮರೆತು ಬ್ಯಾಟಿಂಗ್ ಆಡ್ತಾ ಇದ್ರು. ಫೀಲ್ಡಿಂಗ್ ಮಾಡುವಾಗ ಪ್ಲೇಯರ್ಸ್ ನೇಗ್ ನಿಂತ ಅವ್ರ ಸ್ಟೈಲೇ ಬೇರೆ. ಬಟ್ ಸೂರ್ಯಕುಮಾರ್ ಯಾದವ್ ಸ್ಟೈಲ್ ಅನ್ನ ನಾವು ನೋಡೋದಾದ್ರೆ ಇನ್ನೂ ಆ ಡೆಪ್ತ್ ಕಾಣಿಸ್ತಾ ಇಲ್ಲ ಕ್ಯಾಪ್ಟನ್ಸಿಯಲ್ಲಿ ನಮ್ಗೆ. ಸರ್ ಹೇಳ್ದಾಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡುವಂತ ಟೈಮಲ್ಲಿ ಒಬ್ಬನನ್ನ ಡಿಗ್ರೇಡ್ ಮಾಡ್ಕೊಂಡು ಮಾತಾಡೋ ಸ್ಟೈಲಲ್ಲಿ ಮಾತಾಡಿದ್ರು ಕೂಡ ಅದು ಪರ್ಸನಲ್ ಆಗಿ ಎಲ್ಲರೂ ನೋಡಿರ್ತಾರೆ. ಸೂರ್ಯಕುಮಾರ್ ಯಾದವ್ ಹೇಳಿರೋದನ್ನ ಸಂಜು ಸ್ಯಾಮ್ಸನ್ ನೋಡಿರ್ತಾರೆ. ಒಂದ್ ಕಡೆ ಏನಾಗಿದೆ, ಅವ್ರನ್ನ ಡಗೌಟ್ ಅಲ್ಲೇ ಕೂರಿಸಿದೆ ಎಷ್ಟೋ ಮ್ಯಾಚ್ಗಳು. ಅವ್ರ ಇಷ್ಟು ವರ್ಷ ಆಗಿದೆ, 12 ವರ್ಷಗಳಾಗಿದೆ ಅವ್ರು ಇದಕ್ಕೆ ಬಂದು IPL ಇದಕ್ಕೆ ಇಂಡಿಯಾಗೆಲ್ಲ ಬಂದು. ಸೊ ಅವ್ರಿಗೆ ಒಂದು ಡೆಸ್ಪರೇಟ್ ಕಾಡ್ತಾ ಇರತ್ತೆ, ಇಲ್ಲ ನಾನು ಆಡ್ಬೇಕು ಅಂತ. ಬಟ್ ಅದೇ ಟೈಮಲ್ಲಿ ಕ್ಯಾಪ್ಟನ್ಸಿ ನನ್ನ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂತಂದಾಗ ನಿಜವೂ ಎಂತ ಸ್ಟಾರ್ ಬ್ಯಾಟ್ಸ್ಮನ್ ಆಗಿದ್ರು ಆತ್ಮವಿಶ್ವಾಸ ಕುಂದೋಗುತ್ತೆ. ಸೊ ಒಬ್ಬ ಕ್ಯಾಪ್ಟನ್ ಮಾತಾಡೋ ಹೇಗಿರ್ಬೇಕು ಅಂದ್ರೆ, ಲೀಡರ್ಶಿಪ್ ಅನ್ನೋನು ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಇದೆ, ನಾನು ಲೀಡ್ ಮಾಡ್ತೀನಿ ನಾವು ಕಾನ್ಫಿಡೆನ್ಸ್ ತುಂಬಿಸ್ಬೇಕೇ ಹೊರತು ಆ ರೀತಿ ಮಾತಾಡೋದು ತಪ್ಪೆ. ಬಟ್ ಇನ್ನೊಂದು ಮೆಚುರಿಟಿ ಅವ್ರ ಇದರಲ್ಲಿ ನಾನು 2023 ಅವ್ರ ಬ್ಯಾಟಿಂಗ್ ಅನ್ನ ನಾನು ಇದು ಮಾಡ್ಕೋತೀನಿ. ಅವ್ರ ಕ್ಯಾಪ್ಟನ್ಸಿ ಬರೋಕ್ಕಿಂತ ಮುಂಚೆ ಕೂಡ ಅವ್ರು ತುಂಬಾ ಫ್ಲಾಪ್ಗಳಾಗ್ತಾ ಇದ್ರು, ಡೌನ್ ಇದಾಗ್ತಾ ಇತ್ತು ಅವ್ರ ಬ್ಯಾಟಿಂಗ್ ಅಲ್ಲಿ. ಬಟ್ ಅದು ಈಗ ಏನೇನೋ ಪ್ರಯತ್ನ ಮಾಡ್ತಿದ್ರ ಬ್ಯಾಟಿಂಗ್ ಅಲ್ಲಿ. ಬಟ್ ಅವರು ನಿರೀಕ್ಷಿಸಿದಂತ ಒಂದು ಪ್ರದರ್ಶನ ಸೂರ್ಯಕುಮಾರ್ ಬ್ಯಾಟ್ ಇಂದ ಬರ್ತಾ ಇಲ್ಲ. ಎಸ್ ಬಟ್ ಒಂದು ಏನಾಗ್ತಾ ಇದೆ, ಒಂದು ಏನು ಇಂಡಿಯನ್ ಸಕ್ಸೀಡ್ ಅಲ್ಲಿ ಅಂದ್ರೆ ಇವ್ ನೋಡಿ ಸಂಜು ಸ್ಯಾಮ್ಸನ್ ಆಡಿದ್ರು. ಸೊ ಹಾಗಾಗಿ ಆ ಮ್ಯಾಚ್ ವಿನ್ ಆಯ್ತು, ಸೂರ್ಯಕುಮಾರ್ ಯಾದವ್ ಸೇಫ್ ಆದ್ರು. ಸೊ ಇಲ್ಲಿ ಸಕ್ಸಸ್ ಅಲ್ಲಿ ಕೆಲವೊಂದು ಹುಳುಕುಗಳು ಬಿಟ್ಟು ಹೋಗ್ತಾ ಇರುತ್ತೆ, ಈವನ್ ಕ್ಯಾಚಸ್ ಕೂಡ. ಅಂದ್ರೆ ವೈಯಕ್ತಿಕ ಆಟದಿಂದ ತಂಡ ಗೆಲ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಆಫ್ ಕೋರ್ಸ್. ಈಗ ಒಂದು ಸಾಂಘಿಕ ಆಟ, ಒಂದು ಪ್ರದರ್ಶನ ಬರ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸಸ್ ಆರ್ ಇಂಪಾರ್ಟೆಂಟ್. ಈಗ ಏನು ಓಪನರ್ ಆಗಿ ಏನ್ ಕಳಿಸ್ತಾರೆ ಅವ್ರ ಪರ್ಫಾರ್ಮೆನ್ಸ್ ಏನಾಗುತ್ತೆ. ಇವಾಗ 6 ಓವರ್ಗಳಲ್ಲಿ 80 ಹೊಡೆದ್ರು ಅಂದ್ರೆ ಸೂರ್ಯಕುಮಾರ್ ಬಂದು ಇನ್ನೂ ಒಂದು 60 ರನ್ ಇದ್ ಮಾಡಿದ್ರೆ ಆಗ ಇಂಡಿಯಾ ಸಕ್ಸೀಡ್ ಆಗ್ತಾ ಹೋಗುತ್ತೆ. ಬಟ್ ಏನಾಗ್ತಾ ಇದೆ, ಸೂರ್ಯಕುಮಾರ್ ಇಲ್ಲಿ ಒಂದು ಫಸ್ಟ್ ವಿಕೆಟ್ ಪವರ್ ಪ್ಲೇ ಅಲ್ಲಿ ಹೋಗ್ತಾ ಇದ್ರೆ ಸೂರ್ಯಕುಮಾರ್ ನೆಕ್ಸ್ಟ್ ಬಂದಾಗ ಅವರಿಂದ ಮಿನಿಮಮ್ 50 ರನ್ಸ್ ಬರಲೇಬೇಕಾಗುತ್ತೆ. ಸೊ ಅದಾಗ್ತಾ ಇಲ್ಲ. ಎಲ್ಲೋ ಒಂದು ಇದ್ರ ಕಡೆ ಇಂಡಿವಿಜುವಲ್ ಆಗಿ ಒಬ್ರು ಇದ್ ಮಾಡ್ಕೋತಾ ಬರ್ತಿದ್ದಾರೆ. ಹಾಗಾಗಿ ಇಂಡಿಯಾ ಸಕ್ಸೀಡ್ ಆಗ್ತಾ ಇದೆ. ಹಾಗಂತ ನಾನು ಇಂಡಿಯಾ ಟೀಮ್ ಅನ್ನು ಡಿಗ್ರೇಡ್ ಆಗಿ ಮಾಡ್ತಾ ಇಲ್ಲ. ವಾಟ್ ಆರ್ ದಿ ಸಾಂಘಿಕ ಹೋರಾಟ ಕಂಡು ಬರ್ತಾ ಇಲ್ಲ, ಅದೊಂದಾದ್ರೆ ಖಂಡಿತ ಆಗುತ್ತೆ. ಬಟ್ ಇದ್ರಲ್ಲಿ ನೀವು ಕೇಳಿದ್ದು ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ಇದರಲ್ಲಿ ಆ ಮೆಚುರಿಟಿಯನ್ನ ತೋರಿಸಲೇಬೇಕಾಗುತ್ತೆ. ದೆನ್ ಅವರು ಒಂದು ಅಪೋನೆಂಟ್ ಟೀಮ್ ಅನ್ನ ಬೀಟ್ ಮಾಡೋದಕ್ಕೆ ಟೀಮ್ ಸಹಕಾರ ಕೊಡುತ್ತೆ. ಇಲ್ಲ ಅಂದ್ರೆ ಆತ್ಮವಿಶ್ವಾಸ ಕುಂದೋ ಅಂತ ಮಾತುಗಳನ್ನ ಏನಾದ್ರು ಹಾಡಿದ್ರೆ ಖಂಡಿತವಾಗ್ಲೂ ಅದು ಮ್ಯಾಚ್ ಅಲ್ಲೂ ಕೂಡ ಎಫೆಕ್ಟ್ ಆಗ್ಬೋದು. ಬರ್ತೀನಿ ಸರ್, ಮಾತನಾಡೋ ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ಸರ್ ನಮಸ್ಕಾರ. ಸರ್ ಕೇಳ್ತಾ ಇದೆಯಾ? ಹಲೋ ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಕೇಳಿಸ್ತಾ ಇದೆ ಸರ್. ಹಾ ಸರ್, ನಿಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡಿದ್ದೀರಾ? ಸರ್ ನನ್ನ ಹೆಸರು ಗೋಪಾಲ್ ರಾಜ್ ಅಂತ ಹೇಳಿ, ಮೈಸೂರು HD ಕೋಟೆಯಿಂದ. ಹಾ ಸರ್ ಹೇಳಿ. ಇವತ್ತು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯ. ಹೌದು ಸರ್, ಹೌದು ಸೆಮಿಫೈನಲ್. ಸರ್ ಇವತ್ತು ಪಕ್ಕ ಇಂಡಿಯಾ ಗೆಲ್ಲುತ್ತೆ ಸರ್. ಇಂಡಿಯಾ ಗೆಲ್ಲುತ್ತೆ? ಇಂಡಿಯಾ ಗೆಲ್ಲುತ್ತೆ ಸರ್. ತಂಡ ಇದೇ ಇರ್ಬೇಕಾ, ಚೇಂಜ್ ಏನಾದ್ರು ಮಾಡ್ಬೇಕಾ? ತಂಡದಲ್ಲಿ ಅಕ್ಷರ್ ಮತ್ತೆ ಸಂಜು ಸ್ಯಾಮ್ಸನ್ ಇರ್ಲಿ ಸರ್. ಅವ್ರಿದ್ರೆ ಓಪನರ್ ಆಗಿ ಸಂಜು ಸ್ಯಾಮ್ಸನ್ ಮತ್ತೆ ಅಕ್ಷರ್ ಪಟೇಲ್ ಆಲ್ರೌಂಡರ್ ಆಗಿದ್ರೆ ಸಾಕು ಸರ್. ಅಭಿಷೇಕ್ ಶರ್ಮಾ ಮತ್ತೆ? ಹಲೋ ಅಭಿಷೇಕ್ ಶರ್ಮಾ? ಸರ್ ಅವರು ಬೇಕು ಸರ್. ಸರ್ ಆಡ್ತಾರೆ ಇವತ್ತು. ಇವತ್ತು ಅವರೇ ಆಡ್ತಾರೆ ನೋಡಿ. ಅಭಿಷೇಕ್ ಶರ್ಮಾ ಇದ್ರು. ಎಲ್ಲ ಮ್ಯಾಚು ಪರ್ಫಾರ್ಮೆನ್ಸ್ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಇವತ್ತು ಪಕ್ಕ ಆಡ್ತಾರೆ ಸರ್ ಅಭಿಷೇಕ್ ಶರ್ಮಾ. ಎಸ್ ಸರ್, ಥ್ಯಾಂಕ್ ಯು ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ರಘುವೀರ್ ಅವರೇ, ಇವತ್ತಿನ ವಾಂಖೆಡೆ ಪಿಚ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಹಿಂದೆ ಆಗಿರುವಂಥ ಮ್ಯಾಚ್ಗಳು, ಇವತ್ತಿನ ಮ್ಯಾಚ್ಗೆ. ಅದೇ ವೆಂಕಡೆ ಪಿಚ್ ಅಂತ ಹೇಳಿದಾಗ ನಮಗೆ ಚೇಸಿಂಗ್ಗೆ ಸಹಕಾರಿಯಾಗಿರುವಂಥದ್ದು, ಚೇಸಿಂಗ್ ಸ್ನೇಹಿ ಪಿಚ್ ಅಂತ ಹೇಳ್ತಾರೆ. ಸಾಕಷ್ಟು ಬಾರಿ ಚೇಸಿಂಗ್ ಆದವರೇ ಸಾಕಷ್ಟು ಬಾರಿ ಮ್ಯಾಚ್ಗಳನ್ನು ಗೆದ್ದಿರೋ ಇತಿಹಾಸ ಇದೆ. ಆದರೆ ಇಂಗ್ಲೆಂಡ್ ಅಂತ ಬಂದಾಗ ಇದೇ ಟೂರ್ನಿಯಲ್ಲಿ ಸೋತಿರೋ ಒಂದು ಹಿನ್ನಡೆ ಆದ್ರೆ ಭಾರತ ತಂಡಕ್ಕೆ ಚೇಸಿಂಗ್ ನಲ್ಲಿ ಸೋತಿರೋದು, ಸೌತ್ ಆಫ್ರಿಕಾ ಜೊತೆ ಸೋತಿರೋದು ಒಂದಿದೆ. ಇವೆರಡೂ ತಂಡಕ್ಕೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಇವತ್ತಿನ ಈ ಬಾರಿಯ T20 ವಿಶ್ವಕಪ್ನ 7 ಪಂದ್ಯಗಳು ವಾಂಖೆಡೆ ಸ್ಟೇಡಿಯಂನಲ್ಲಿ ಆಗಿದೆ.
ಆ 7 ಪಂದ್ಯಗಳಲ್ಲಿ 6 ಮ್ಯಾಚ್ಗಳಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದವರು 4 ಬಾರಿ ಗೆದ್ದಿದ್ದಾರಂತೆ. 4 ತಂಡಗಳು ಗೆಲುವು ದಾಖಲಿಸಿದೆ ಅಂತ. ಹೌದು, ಅದೇ ರೀತಿ ಇವಾಗ ನಾವು ಇಂಗ್ಲೆಂಡ್ ತಂಡನೇ ಒಂದು ಬಾರಿ ಸೋತಿರೋದೆ, ಅಂದ್ರೆ ವೆಸ್ಟ್ ಇಂಡೀಸ್ ವಿರುದ್ಧ. ನಾವು ಈಗ ವಾಂಕಡೆ ಸ್ಟೇಡಿಯಂ ಅಂತ ಬಂದಾಗ ಚೇಸಿಂಗ್ಗೆ ಅದು ಸಹಕಾರಿಯಾಗಿರುತ್ತೆ. ಡ್ಯೂ ಫ್ಯಾಕ್ಟರ್ ಇರೋದ್ರಿಂದ, ಅಲ್ಲಿ ಡ್ಯೂ ಬೀಳೋದ್ರಿಂದ ಕೊನೆಯಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋರಿಗೆ ಸ್ವಲ್ಪ ಸಹಕಾರಿಯಾಗಿರುತ್ತೆ. ಚೇಸಿಂಗ್ಗೆ ಅನುಕೂಲವಾಗುವಂತಹ ಪಿಚ್ ಅನ್ನ ನೀಡಿ ಬ್ಯಾಟಿಂಗ್ ತಂಡ ಅದನ್ನ ಸದುಪಯೋಗ ಪಡಿಸ್ಕೊಂಡು ವಿನ್ ಆಗುವಂತ ಎಲ್ಲಾ ಚಾನ್ಸಸ್ಗಳಿರುತ್ತೆ. ಆದ್ರೆ ಎಲ್ಲಿ ಎಡವಿದ್ರ ಅಂದ್ರೆ, ಈಗ ಇಂಗ್ಲೆಂಡ್ ತಂಡದ ಉದಾಹರಣೆ ತಗೊಂಡಾಗ ಅಲ್ಲಿ ಅಗ್ರ ಕ್ರಮಾಂಕ ಕುಸಿದೋಗಿತ್ತು. ಅಲ್ಲಿ ಹೇಳ್ಕೊಳ್ಳುವಂತ ಬ್ಯಾಟಿಂಗ್ ಪ್ರದರ್ಶನ ಯಾರಿಂದನೂ ಬಂದಿಲ್ಲ. ವಿಲ್ ಜಾಕ್ಸ್ ಮತ್ತೆ ಸ್ಯಾಮ್ ಕರನ್ ಅವರಿಂದ ಒಂದು ಸಂಘಟಿತ ಹೋರಾಟ ಅಂತ ಒಂದು ರೇಂಜಿಗೆ ಆಡಿದ್ರು ಸಹಿತ ಮ್ಯಾಚ್ ಗೆಲ್ಸಕ ಅವರಿಂದನೂ ಸಾಧ್ಯ ಆಗಿಲ್ಲ. ನಾವು ಅದೇ ವೆಂಕಟೇಶ್ ಸ್ಟೇಡಿಯಂ ಅಂತ ಬಂದಾಗ, ಅಲ್ಲಿ ಚೇಸಿಂಗ್ ಅಂತ ಬಂದಾಗ ವಿನ್ ಆಗುವಂತ ಎಲ್ಲಾ ಅವಕಾಶಗಳು ಅವರಿಗೆ ಇರುತ್ತೆ. ಆದ್ರೆ ಇದೇ ಭಾರತ ತಂಡಕ್ಕೂ ಇದೇ ಆಗಿರುತ್ತೆ. ಇವಾಗ ಟಾಸ್ ನಿರ್ಣಾಯಕ ಆಗಿರೋದ್ರಿಂದ, 2ನೇ ಬ್ಯಾಟಿಂಗ್ ಭಾರತಕ್ಕೆ ಬರೋದ್ರಿಂದ ಭಾರತ ಇದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು 2ನೇ ಇನ್ನಿಂಗ್ಸ್ ನಲ್ಲಿ ಉತ್ತಮವಾದ ರನ್ ಗಳನ್ನ ಹೊಡೆದು, ಕಳೆದ ಮ್ಯಾಚ್ ಅಲ್ಲಿ ನಾವು ನೋಡಿದ್ವಿ ಸಂಜು ಸ್ಯಾಮ್ಸನ್ ಅವರ ಒಂದು ಏನ್ ಆಂಕರ್ ಪೊಸಿಷನ್ ಅಲ್ಲಿ ನಿಂತು ಆಡಿದ್ರಲ್ಲ, ಅವರಲ್ಲಿ ಸರಿಯಾದ ಸಾಥ್ ಕೊಡುವಂತ ಅಗತ್ಯತೆ ಇವಾಗ ಇಶಾನ್ ಕಿಶಾನ್ ಅವ್ರ ಮೇಲಿದೆ, ಸೂರ್ಯಕುಮಾರ್ ಯಾದವ್ ಅವ್ರ ಮೇಲಿದೆ, ಹಾರ್ದಿಕ್ ಪಾಂಡ್ಯ ಅವ್ರ ಮೇಲಿದೆ. ಯಾಕಂದ್ರೆ ಇವ್ರ 3 ಜನನೇ ಹೆಸರು ಯಾಕನ್ನ ತಗೊಂತಿದ್ದೀನಿ ಅಂದ್ರೆ, ಇವರಿಗೆ ಆ ಒಂದು ಸ್ಟೇಡಿಯಂ ಅಲ್ಲಿ ಆಡಿರುವಂತಹ ಅನುಭವ ಇದೆ. ಇವಾಗ ನಾವು ಮುಂಬೈ IPL ಅಂತ ಬಂದಾಗ ಅದೇ ತಂಡದಲ್ಲಿ, ಮುಂಬೈ ತಂಡದಲ್ಲಿ ಆಡೋದ್ರಿಂದ ವಾಂಕಡೆ ಸ್ಟೇಡಿಯಂ ಅವರಿಗೆ ಹೋಮ್ ಗ್ರೌಂಡ್ ಆಗಿರುತ್ತೆ. ಇನ್ನು ಲೋಕಲ್ ಬಾಯ್ ಆಗಿರುವಂತಹ ಶಿವಮ್ ದುಬೆ ಅವರು ಅದೇ ಒಂದು ಪಿಚ್ ನಲ್ಲಿ ಆಡೋದ್ರಿಂದ ಅವರಿಗೂ ಆ ಒಂದು ಪಿಚ್ಚಿನ ಬಗ್ಗೆ ಸಾಕಷ್ಟು ಗೊತ್ತಿರುತ್ತೆ. ಅಲ್ಲಿ ಯಾವ ರೀತಿ ಆಟ ಆಡಬಹುದು, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾವ ರೀತಿ ಪಿಚ್ ಸಹಕಾರಿಯಾಗಿರುತ್ತೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಯಾವ ಇರುತ್ತೆ ಒಂದು ಕಡೆ. ಆದ್ರೆ ಇನ್ನು ಇಂಗ್ಲೆಂಡ್ ತಂಡಕ್ಕೆ ಬಂದ್ರೆ, ಅಲ್ಲಿ ಸಹಿತ ನಾವು ಜಾಸ್ ಬಟ್ಲರ್ ಕೂಡ ಅಲ್ಲಿ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗೇ ಇದೆ. ಬಟ್ಲರ್ ಅವರು ರಾಜಸ್ಥಾನ್ ತಂಡಕ್ಕೆ ಆಡೋಕ್ಕಿಂತ ಮೊದಲೇ ಅವರು ಜಾಸ್ ಬಟ್ಲರ್ ಅವರು ಮುಂಬೈ ತಂಡವನ್ನೇ ಪ್ರತಿನಿಧಿಸಿ ಆಟ ಆಡ್ತಾ ಇದ್ರು. ಇನ್ನು ವಿಲ್ ಜಾಕ್ಸ್ ಅವರು ಕೂಡ, ಅವರು ಕಳೆದ ಬಾರಿ ಮುಂಬೈ ಇಂಡಿಯನ್ಸ್ ನಿಂದ ಆಡಿರೋದ್ರಿಂದ ಆ ಒಂದು ಪಿಚ್ ನ ಸಂಪೂರ್ಣವಾಗಿ ಗೊತ್ತಿಲ್ಲದೆ ಇದ್ರು ಅವರಿಗೆ ಆಡಿರುವಂತಹ ಅನುಭವವಿದೆ. ಈಗ ವಿದೇಶಿ ಆಟಗಾರರಿಗೆ ಭಾರತೀಯ ಪಿಚ್ಗಳು ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಈ ಪಿಚ್ ಯಾವ ರೀತಿ ಆಟ ಆಡುತ್ತೆ ಅಂತ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಾಂಕಡೆ ಪಿಚ್ ನಲ್ಲಿ ಭಾರತ ಕಳೆದ ಒಂದು ಏನು ಭಾರತೀಯ ಆತಿಥ್ಯ ವಹಿಸ್ಕೊಂಡಿರುತ್ತಲ್ಲ, 2016ರ ಒಂದು T20 ವರ್ಲ್ಡ್ ಕಪ್ ಸೆಮಿಫೈನಲ್ ಕೂಡ ಇದೇ ಒಂದು ಭಾರತ ವೆಸ್ಟ್ ಇಂಡೀಸ್ ಅನ್ನ ಎದುರಿಸಿದಾಗ ನಾವು ಸೋತಿರ್ತೀವಿ. ಅದನ್ನ ಇಲ್ಲಿ ಮರುಕಳಿಸಬಾರದು. ಸೆಮಿಫೈನಲ್ ಅಂತ ಬಂದಾಗ ಇವಾಗ ಗೆಲುವಿಗೆ ಒಂದೇ ಮೆಟ್ಲು. ಇವಾಗ ಫೈನಲ್ ಗೆ ತಲುಪಬೇಕಂದ್ರೆ ಬಲಿಷ್ಠ ಇಂಗ್ಲೆಂಡ್ ತಂಡನ ಸೋಲಿಸಿ ಬರಬೇಕಾದಾಗ ನಾವು 2022ರಲ್ಲಿ ನಮಗೆ ಅವರು ಹೀನಾಯವಾಗಿ ಸೋಲ್ಸಿರ್ತಾರೆ 0 ವಿಕೆಟ್ ಅಂತರದಿಂದ. ಅದೇ ನಾವು ನೆಕ್ಸ್ಟ್ ಅವರಿಗೆ 70 ರನ್ಗಳ ಸೋಲಿಸಿ ನಾವು 2024ರ ಫೈನಲ್ಗೆ ಬಂದು ಗೆದ್ದಿರ್ತೀವಿ. ಇವಾಗ ಈ ಒಂದು ಸೆಮಿಫೈನಲ್ ಭಾರತ ಮತ್ತೆ ಇಂಗ್ಲೆಂಡ್ ತಂಡಕ್ಕೆ ಕ್ರೂಷಿಯಲ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಯಾರು ಗೆಲ್ತಾರೆ ಅವರು ನ್ಯೂಜಿಲೆಂಡ್ ಅನ್ನ ಎದುರಿಸುತ್ತೆ. ಇಂಗ್ಲೆಂಡ್ ಅನ್ನ ಭಾರತ ಎದುರಿಸದೆ ಚೆನ್ನಾಗಿರುತ್ತೆ. ಇವಾಗ ನಾವು ನ್ಯೂಜಿಲೆಂಡ್ ಅನ್ನ 2019ರ ವರ್ಲ್ಡ್ ಕಪ್ ಫೈನಲ್ ಅಲ್ಲಿ ಇಂಗ್ಲೆಂಡ್ ಸೋಲಿಸಿ ವರ್ಲ್ಡ್ ಕಪ್ ಗೆದ್ರೆ, 2025ರ ಏನ್ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಇತ್ತಲ್ಲ, ಅವಾಗ ನಾವು ನ್ಯೂಜಿಲೆಂಡ್ ತಂಡವನ್ನ ಸೋಲಿಸಿ ಚಾಂಪಿಯನ್ ಆಗಿರ್ತೀವಿ. ಇವರಿಬ್ಬರನ್ನು ಸೋಲ್ಸೋದಕ್ಕೆ ಕಾಲ್ ಕೆರೆದು ನ್ಯೂಜಿಲೆಂಡ್ ಕಾದ್ ಕೂತ್ಕೊಂಡಿದೆ. ನೋಡೋಣ. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಿಮ್ಮ ಹೆಸರೇನು? ರಾಮನಗರದಿಂದ. ಸರ್, ಇವತ್ತು ಭಾರತ ಗೆಲ್ಲುತ್ತೆ ಸರ್, 100%. ಸರಿಯಾಗಿ ಆಡ್ತಿಲ್ಲ ಭಾರತೀಯ ಆಟಗಾರರು ಅನ್ನುವಂತ ಅಭಿಪ್ರಾಯ ಇದೆ. ಇಲ್ಲ ಸರ್, ಇದೆ ಸರ್. ಸ್ವಲ್ಪ ತಾಳ್ಮೆ ಇರ್ಬೇಕಷ್ಟೇ. ನೋಡ್ಕೊಂಡು ಆಡ್ಬೇಕು ಪಿಚ್. ನೋಡ್ಕೊಂಡು ಯಾವ ತರ ಬಿಹೇವ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು 2-3 ಅವರ್ ನಿಂತ್ಕೊಂಡು ಪಿಚ್ ಗೊತ್ತಾಗುತ್ತಲ್ಲ, ಆಮೇಲೆ ಸಿಡಿತಾರೆ ಸರ್ ಎಲ್ಲರೂ. ಒಬ್ಬೊಬ್ಬರೇ ಆಟ ಆಡ್ತಿದ್ದಾರೆ, ಸಂಘಟನಾತ್ಮಕವಾಗಿ ಆಟವನ್ನೇ ಆಡ್ತಿಲ್ಲ ಅಂತ. ಅಲ್ಲ ಸರ್, ಎಲ್ಲಾ ಮ್ಯಾಚ್ ಒಬ್ಬರೇ ಆಡಕ್ಕಾಗುತ್ತಾ? ಒಂದೊಂದ್ ಮ್ಯಾಚ್ ಅಲ್ಲಿ ಒಬ್ಬೊಬ್ರು ಕ್ಲಿಕ್ ಆಗ್ತಾ ಬರ್ದಿದ್ದಾರೆ. ಇವತ್ತಂತೂ ಓಪನಿಂಗ್ ಪೇರ್ ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆಂಟ್ ಇದೆ. ಮೇನ್ ಇರೋದೇ ಓಪನಿಂಗ್ ಫೇರ್ ಯಾವ ರೀತಿ ಫೌಂಡೇಶನ್ ಆಗುತ್ತೆ ಅದ್ರ ಮೇಲೆ ಇಂಡಿಯಾ ವಿನ್ ಪರ್ಸೆಂಟೇಜ್ ಇದೆ. ನೋಡ್ತೀರಾ ಇವತ್ತಿನ ಮ್ಯಾಚ್ ಅನ್ನ? ನೋಡ್ತೀವಿ ಸರ್, ಖಂಡಿತ. ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. 7 ಗಂಟೆ ಎಷ್ಟೊತ್ತಿಗೆ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಬ್ಯಾಟಿಂಗ್ ತಗೊಂಡ್ರೆ ಚೆನ್ನಾಗಿರುತ್ತೆ ಸರ್. ಬ್ಯಾಟಿಂಗ್ ತಗೊಂಡ್ರೆ
ಇಂಡಿಯಾ ಬ್ಯಾಟಿಂಗ್ ತಗೊಂಡ್ರೆ ಯಾವುದೇ ರೀತಿ ಪ್ರೆಸರ್ ಇರಲ್ಲ. ಒಂದು 230 240 ಮಾಡಿದ್ರೆ ಅವಾಗ ಬೌಲರ್ಸ್ಗೊಂದು ಫ್ರೀಡಮ್ ಅಂತ ಇರುತ್ತೆ, ಕಟ್ ಹಾಕ್ಬೋದು ಒಂದು ಸರ್. ಎಸ್ ಸರ್, ನೋಡೋಣ ಏನಾಗುತ್ತೆ ಅಂತ ನಾವು ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಎಸ್ ಸರ್, ನೋಡೋಣ ಏನಾಗುತ್ತೆ ಅಂತ. ಎಸ್ ಸರ್, ನಾವು ಮಾತನಾಡ್ತಾ ಇದ್ದೀವಿ. ಒಟ್ಟು 6ನೇ ಬಾರಿಗೆ ಭಾರತ ಸೆಮಿಫೈನಲ್ ಪ್ರವೇಶ ಮಾಡಿದೆ. ಹಾಗಾದರೆ ಭಾರತದ ಹೋರಾಟ ಈ ಹಿಂದೆ ಹೇಗಿತ್ತು, ಇವತ್ತೇನಾಗ್ತಿದೆ? ಕೋಲಾಜ್ ಅವರೇ, 2007ರಲ್ಲಿ T20 ವಿಶ್ವಕಪ್ ಶುರುವಾಯಿತು. ಉದ್ಘಾಟನಾ ಪಂದ್ಯ ಇಂಗ್ಲೆಂಡ್ ವರ್ಸಸ್ ಭಾರತ. ಆ ಪಂದ್ಯದಲ್ಲಿ ಯುವರಾಜ್ ಸಿಂಗ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. 2007ರಲ್ಲಿ 18 ರನ್ಗಳಿಂದ ಭಾರತ ಅವತ್ತು ಗೆದ್ದಿದ್ದನ್ನು ನಾವು ಗಮನಿಸಿದ್ವಿ. 2009ರಲ್ಲಿ ಇಂಗ್ಲೆಂಡ್ ಜಯ ಗಳಿಸುತ್ತೆ, ಭಾರತಕ್ಕೆ ಸೋಲಾಗುತ್ತೆ ಕೇವಲ 3 ರನ್ಗಳಿಂದ. 2012ರಲ್ಲಿ ಒನ್ಸ್ ಅಗೇನ್ ಭಾರತಕ್ಕೆ ಜಯ ಆಗುತ್ತೆ ಗುಂಪು ಹಂತದ ಆಟದಲ್ಲಿ. ಆ ಪಂದ್ಯದಲ್ಲಿ 80 ರನ್ಗೆ ಇಂಗ್ಲೆಂಡ್ ಆಲ್ಔಟ್ ಆಗುತ್ತೆ. ಭಾರತ ಅವತ್ತು 90 ರನ್ಗಳ ಅದ್ಭುತ ಜಯವನ್ನು ಗಳಿಸಿದ್ದನ್ನು ನೋಡಿದ್ದೀವಿ. 2022ರಲ್ಲಿ ಇಂಗ್ಲೆಂಡ್ ಗೆಲುವು ಸಾಧಿಸುತ್ತೆ. 10 ವರ್ಷಗಳ ಬಳಿಕ 2012ರಿಂದ 2022 10 ವರ್ಷಗಳ ಬಳಿಕ ಇಂಗ್ಲೆಂಡ್ ಗೆಲುವು ಸಾಧಿಸುತ್ತೆ. 2024ರಲ್ಲಿ ಭಾರತ ಗೆದ್ದಿದೆ. 2026ರಲ್ಲಿ ಮತ್ತೊಮ್ಮೆ ಮುಖಾಮುಖಿ ಆಗಿದೆ. ತಂಡಗಳು ಅದಲು ಬದಲಾಗಿದೆ, ಆಟಗಾರರು ಅದಲು ಬದಲಾಗಿರ್ತಾರೆ, ಎಲ್ಲವೂ ಓಕೆ. ಆದರೆ ಇಂಗ್ಲೆಂಡ್ ಅಂತ ಬಂದಾಗ ಭಾರತ ಅದನ್ನು ಹೆಂಗೆ ನೋಡುತ್ತೆ ಪ್ರತಿ ಪಂದ್ಯಗಳಲ್ಲೂ ಕೂಡ? ಓಕೆ, ಖಂಡಿತ. ಒಂದು ಯುವರಾಜ್ ಸಿಂಗಿಂದ ನೀವು ಶುರು ಮಾಡಿದ್ರೆ, ಯುವರಾಜ್ ಸಿಂಗ್ ನೋಡೋದಾದ್ರೆ ಇಂಗ್ಲೆಂಡ್ ಟೀಮನ್ನು ತುಂಬ ಇದು ಮಾಡ್ತಾರೆ. ಅವ್ರ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಇಂಗ್ಲೆಂಡ್ ಮೇಲೆ ಅದ್ಭುತವಾಗಿದೆ. ಅವ್ರು ಯಾವುದೇ ಮ್ಯಾಚನ್ನು ಇಂಗ್ಲೆಂಡ್ ವಿರುದ್ಧ ಇದು ಮಾಡೋದಾದ್ರೆ ಅವ್ರು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಥರನೇ ನೋಡ್ತಿರ್ತಾರೆ. ಸೊ ಆ ರೀತಿ. ಬಟ್ ಗೇಮನ್ನು ನಾವು ಒಂದು ಲಾಸ್ಟ್ 5 ವರ್ಷಗಳ ಹಿಂದಿನಿಂದ ನೋಡೋದಾದರೆ ತುಂಬ ಚೇಂಜಸ್ ಆಗಿದೆ ಇಂಡಿಯಾ ಆಮೇಲೆ ಇಂಗ್ಲೆಂಡ್ ಮಧ್ಯೆ. ಇಲ್ಲಿ ಏನಾಗಿದೆ ಅಂದರೆ IPL ಇಂಪ್ಯಾಕ್ಟು, ಇಲ್ಲಾಂದರೆ ಆ ಫ್ರೆಂಡ್ಲಿ ನೇಚರ್ ಇಬ್ಬರ ಪ್ಲೇಯರ್ಸಲ್ಲಿ ಪರ್ಸ್ನಲ್ ಆಗಿದೆ. ಬಟ್ ಉಳಿದಂಥ ಮ್ಯಾಚಲ್ಲಿ ಏನು ಮೈದಾನದಲ್ಲಿ ಯಾರೇ ಹಿಡಿದ್ರು ಕೂಡ ಅಲ್ಲಿ ಒಂದು ದೇಶ ಪ್ರೇಮ ಇದ್ದೇ ಇರುತ್ತೆ. ಅದು ಇಂಡಿಯಾ ಅವ್ರಿಗೆ ಇಂಡಿಯಾ ಅಂತ ಇರುತ್ತೆ, ಇಂಗ್ಲೆಂಡ್ಗೆ ಇಂಗ್ಲೆಂಡ್ ಅಂತ ಇರುತ್ತೆ. ಸೊ ನೀವು ಫಸ್ಟಿಂದ ಗಮನಿಸಿ, ಟಿಟ್ ಫಾರ್ ಟ್ಯಾಟ್ ಥರನೇ ಬರ್ತಾರೆ, ಅವರೊಂದ್ಸಲಿ ಇವರೊಂದ್ಸಲಿ ಆ ಥರ ಬರ್ತಾ ಇರೋದ್ರಿಂದ. ಬಟ್ ಪ್ಲೇಯರ್ಸ್ ಯಾರು ಕೂಡ ಸಾಧ್ಯ ಇಲ್ಲ. ಮುಖಾಮುಖಿಯಾಗಿ ಭಾರತ 2 ಬಾರಿ 3 ಬಾರಿ ಇಂಗ್ಲೆಂಡ್ ಅವ್ರು ಗೆದ್ದಿದ್ದಾರೆ. ಇಲ್ಲ, ಭಾರತ 3 ಬಾರಿ ಗೆದ್ದಿದ್ದಾರೆ, ಅವ್ರು 2 ಬಾರಿ ಗೆದ್ದಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಟಿಟ್ ಫಾರ್ ಟ್ಯಾಟ್ ಅನ್ನೋದಕ್ಕಿಂತ ಯಾರು ಅವತ್ತು ಚೆನ್ನಾಗಿ ಆಡಿರ್ತಾರೋ ಅವ್ರು ಗೆದ್ದಿರ್ತಾರೆ. ಇಂಡಿಯಾ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು. ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ ನಾವು ನೋಡೋದಾದ್ರೆ ಮೇ ಬಿ ಇಂಡಿಯಾ ಚೆನ್ನಾಗಿ ಆಡಿದ್ರೆ ಇಂಡಿಯಾನೇ ಗೆಲ್ಲುತ್ತೆ. ಅದು ನಾವು ಹೇಗೆ ಹೇಳ್ತೀವಲ್ಲ, ನಾವು ಹೇಗೆ ಪ್ರದರ್ಶನ ಕೊಡ್ತೀವೋ ರಿಸಲ್ಟ್ ಆಗೇ ಬರುತ್ತೆ ಅಷ್ಟೇ, ನಥಿಂಗ್. ಇಂಗ್ಲೆಂಡ್ ಸ್ಟ್ರಾಂಗ್ ಪ್ಲೇಯರ್ಸ್ ಆಗಿ ಕಾಣಿಸ್ಕೊಂತಿದ್ರೆ ಅವ್ರನ್ನ ನಾವು ಹೇಗೆ ಬೌಲರ್ಸ್ ಟ್ರ್ಯಾಕ್ ಮಾಡ್ತಾರೋ ಅದ್ರ ಮೇಲೆ ನಾವು ವಿನ್ನಿಂಗ್ ಇದನ್ನ ನಾವು ಡಿಸೈಡ್ ಮಾಡ್ಕೋತೀವಿ. ಇಟ್ಸ್ ಅ ಸಿಂಪಲ್. ಬಟ್ ಇಲ್ಲಿ ಗೇಮ್ ಆಗಿ ನಾವು ನೋಡೋದಾದ್ರೆ ನಿಜಕ್ಕೂ ಹೇಳ್ಬೇಕಾದ್ರೆ ಇವತ್ತು ಮ್ಯಾಚ್ ತುಂಬಾನೇ ಚೆನ್ನಾಗಿರುತ್ತೆ. ಅದು ಐದರ್ ಇಂಡಿಯಾ ವಿನ್, ಐದರ್ ಇಂಗ್ಲೆಂಡ್ ವಿನ್. ಗೇಮ್ ಮಾತ್ರ ಮಸ್ತ್ ಆಗಿರುತ್ತೆ. ಸೋಲು ತಡಿಬೇಕು ಅಂತ ಹೇಳಿದ್ರೆ ಭಾರತದ ಬೌಲರ್ಗಳು ಅದ್ಭುತವಾಗಿ ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ಒಬ್ಬ ಬ್ಯಾಟ್ಸ್ಮನ್ ತುಂಬಾ ಎಷ್ಟು ಹಳಬ್ನಾಗ್ತಾನೋ ಅವನ್ನ ಟ್ಯಾಕಲ್ ಮಾಡೋದು ತುಂಬಾ ಈಸಿ. ನಾವು ಹೇಳ್ತೀವಲ್ಲ ಅನುಭವ ಇದೆ ಅಂತ. ನೋ, ನೀವು ಎಷ್ಟು ಸುದೀರ್ಘ ಕ್ರಿಕೆಟ್ ಆಡ್ತಿರೋ ಅಷ್ಟು ಬೌಲರ್ಸ್ ನಿಮ್ಮ ವೀಕ್ನೆಸ್ ಪಾಯಿಂಟ್ ಅನ್ನ ಕಂಡುಹಿಡ್ಕೋತಾರೆ. ಸೊ ಹ್ಯಾರಿ ಬ್ರೂಕ್ ವಿಚಾರದಲ್ಲಿ ಬರೋದಾದ್ರೆ ಲೇಟೆಸ್ಟ್ ಅನ್ಕೋಣ ಒಂದು ರೀತಿ. ಇಂಗ್ಲೆಂಡ್ ಟೀಮ್ ಅಲ್ಲಿ ಮೊನ್ನೆ ಕೂಡ ಸೆಂಚುರಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ರ ಸ್ಥಾನಕ್ಕೆ ಬರುವಾಗ ಬೌಲರ್ ಹೇಗೆ ಟ್ಯಾಕಲ್ ಮಾಡ್ತಾರೆ ಅವ್ರನ್ನ ಕಟ್ ಹಾಕ್ತಾರೆ. ಬಟ್ ಇಲ್ಲಿ ಒಂದು ಈಸಿ ಆಗಿದೆ. ಇವಾಗ ಜಾಸ್ ಬಟ್ಲರ್ ಹೇಳ್ತಾ ಇದ್ರಿ ನೋಡಿ, ಅವರು ಎಷ್ಟು ಸೀನಿಯರ್ ಪ್ಲೇಯರ್ ಬಟ್ ಫಾರ್ಮಲ್ ಇಲ್ಲ. ಸೊ ಯಾಕೆ ಅಂದ್ರೆ ಅವ್ರ ವೀಕ್ನೆಸ್ ಪಾಯಿಂಟ್ ಎದುರಾಳಿ ಟೀಮ್ ಗೊತ್ತಾಗ್ಬಿಟ್ಟಿರುತ್ತೆ. ಅದು ಬಿಟ್ಟು ಅವ್ರು ಆ ವೀಕ್ನೆಸ್ ಮೇಲೆ ಅವರು ಕೆಲಸ ಮಾಡಿ ಅವ್ರ ತರಬೇತಿ ಟೈಮಲ್ಲಿ ಅದ್ರ ಮೇಲೆ ವರ್ಕೌಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಬೌಲರ್ಸ್ಗೆ. ಬಟ್ ಅಷ್ಟು ಬೌಲರ್ಸು ಕೂಡ ಅಷ್ಟೇ. ನಾವು ಬ್ಯಾಟ್ಸ್ಮನ್ಗಳ ಆಟ ಅಂತೀವಿ T20, ನೋ ರಿಯಲಿ ಟೆಸ್ಟ್ ಅನ್ಸೋದು ಬೌಲರ್ಗಳಿಗೆ ಅಷ್ಟೇ. ಇದು ಒಂದು ಇದಿರುತ್ತೆ, ಸ್ಥಾನ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಹಳಬ ಹಾಕ್ತಿದ್ದಂಗೆ ಇದು ಮಾಡ್ಬೋದು. ಬಟ್ ಹ್ಯಾರಿ ಬ್ರೂಕ್ಸ್ ಇವಾಗ ಸದ್ಯಕ್ಕೆ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಇವತ್ತಿನ ಆಟ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮಿನಿಮಮ್ ಒಂದು 50 ರನ್ಸ್ ಅವ್ರ ಬ್ಯಾಟಿಂದ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕಂದ್ರೆ ಇಂಥ ಒಂದು ಕ್ರೂಷಿಯಲ್ ಟೈಮಲ್ಲಿ ಅಂದ್ರೆ ಆಸ್ ಎ ಕ್ಯಾಪ್ಟನ್ ಆಗಿ ಒಂದು ಟೀಮನ್ನ ಫೈನಲ್ ಕರ್ಕೊಂಡು ಹೋಗುವಂತ ಜವಾಬ್ದಾರಿ ಇರುತ್ತಲ್ಲ, ಅದನ್ನ ಹ್ಯಾರಿ ಬ್ರೂಕ್ ಖಂಡಿತವಾಗ್ಲೂ ನಿಭಾಯಿಸ್ತಾರೆ ಅಂತ ಅನ್ಕೊಂತೀನಿ. ಅವ್ರಿಗೆ ಎಲ್ಲ ಸೀರೀಸ್, ಎಲ್ಲ ಲೀಗ್ಗಳಲ್ಲೂ ಕೂಡ ಅವ್ರಿಗೆ ಇಷ್ಟೊಂದು ಡಿಮ್ಯಾಂಡ್ ಇರೋದು ಇದೆ ಇದಕ್ಕೆ. ಯಾಕಂದ್ರೆ ಒಂದು ಟೀಮ್ ಜವಾಬ್ದಾರಿನ ಅವ್ರು ಸಖತ್ತಾಗಿ ತಗೋತಾರೆ. ನಾನು ಆಡ್ಸಾದ್ರೂ ಗೆಲ್ಲಿಸ್ತೀನಿ ಅನ್ನೋ ಒಂದು ಇದಿದೆ ಅವ್ರ ಹ್ಯಾರಿ ಬ್ರೂಕ್ಗೆ. ಇಂಗ್ಲೆಂಡ್ ಟೀಮ್ ಎಷ್ಟೇ ವೀಕ್ನೆಸ್ ಇದ್ರು ಕೂಡ ಅದೊಂದು ಒಡೆದಾಕುವಂತ ಶಕ್ತಿ ಅವ್ರಿಗಿದೆ. ಅದೇ ರೀತಿ ನಮ್ಮ ಕ್ಯಾಪ್ಟನ್ಗೂ ಬಂದ್ರೆ ನಿಜಕ್ಕೂ ಬೆಸ್ಟ್ ಅಂತಾನೆ ಹೇಳ್ತೀನಿ. ರಘುವೀರ, ಕೊನೆಯ 5 ಓವರ್ಗಳಲ್ಲಿ ರನ್ ಅನ್ನು ಕಟ್ಟ ಹಾಕೋದು ಭಾರಿ ಇಂಪಾರ್ಟೆಂಟು T20 ಅಂತ ಲೆಕ್ಕಾಚಾರ.
ಹೌದು, ಇವಾಗ ಕೊನೆಯ ಒಂದು ಏನಿರುತ್ತಲ್ಲ ಸರ್ ಏನು ಹೇಳ್ದಂಗೆ, ಇವಾಗ ಹಳೆ ಬ್ರಾಗ್ತಾ ಹೋದಂಗೂ ಅವ್ರಗಳಿಂದ ಬ್ಯಾಟ್ಗಳಿಂದ ರನ್ಗಳ ನಿರೀಕ್ಷೆ ತುಂಬಾ ಇರುತ್ತೆ, ಚೆನ್ನಾಗಿ ಆಡ್ತಾರೆ ಕೂಡ. ಅದೇ ರೀತಿ ಕೊನೆಯ ಹಂತದಲ್ಲಿ ಯಾರು ಬರ್ತಾರಲ್ಲ, ಇವಾಗ ಡೆತ್ ಓವರ್ ಅಲ್ಲಿ ಬರ್ತಾರೆ, ಅವ್ರಗಳಿಂದ ರನ್ಗಳ ಮಳೆನೇ ಸುರಿಯುತ್ತೆ. ನಾವು ಲಾಸ್ಟ್ ಟೈಮ್ ಅದನ್ನೇ ನಾವು ಒಂದು ಎಕ್ಸ್ಪೆರಿಮೆಂಟ್ ತರನೇ ಆಯ್ತು. ತಿಲಕ್ ವರ್ಮಾ ಅವ್ರನ್ನ ನಾವು 6ನೇ ಕ್ರಮಾಂಕದಲ್ಲಿ ಇಳಿಸಿದಾಗ ಇವ್ರು ಅಂದ್ರೆ ಔಟ್ ಆಫ್ ಫಾರ್ಮ್ ಅಂತಾನೆ ಹೇಳ್ತಾ ಇದ್ರು. ಅದು ಔಟ್ ಆಫ್ ಫಾರ್ಮ್ ಆಗಿರ್ಲಿಲ್ಲಾಗಿದ್ರು ತಿಲಕ್ ವರ್ಮಾ ಅವರು. ಅವರಿಗೆ 3ನೇ ಕ್ರಮಾಂಕದಲ್ಲಿ ಜವಾಬ್ದಾರಿಯುತವಾದ ಬ್ಯಾಟ್ ಬೀಸಬೇಕಾದಾಗ ಅವ್ರ ಬ್ಯಾಟ್ ಇಂದ ನಿಧಾನಗತಿಯಲ್ಲಿ ರನ್ ಬರ್ತಾ ಇತ್ತು. ಇವಾಗ ಅಭಿಷೇಕ್ ಶರ್ಮಾ ಮತ್ತೆ ಇಶಾನ್ ಕಿಶನ್ ಅವರು ಬೇಗನೆ ಪೆವಿಲಿಯನ್ ಸೇರ್ಕೊಂಡಾಗ ಎಲ್ಲಾ ಜವಾಬ್ದಾರಿ 3ನೇ ಕ್ರಮಾಂಕದಲ್ಲಿ. 3ನೇ ಕ್ರಮಾಂಕ ಅನ್ನೋದು ಅದೊಂದು ಸ್ವಲ್ಪ ಜವಾಬ್ದಾರಿಯುತವಾಗಿ ಬ್ಯಾಟ್ ಬೀಸಬೇಕಾಗತ್ತೆ. ಅಲ್ಲಿ ನಾವು ದಶಕಗಳ ತನಕ ವಿರಾಟ್ ಕೊಹ್ಲಿ ಅವರು ಆ ಸ್ಥಾನನ ತುಂಬ್ತಾ ಇದ್ರು. ಅವ್ರ ನಂತರ ಆ ಸ್ಥಾನನ ಯಾರೇ ಪಡ್ಕೊಳ್ಬೇಕಂದ್ರು ಅದ್ಭುತವಾದ ಪ್ರದರ್ಶನನೇ ತೋರ್ಕೊಂಡು ಬರಬೇಕು. ಆ ಒಂದು ನಿಟ್ಟಿನಲ್ಲಿ ತಿಲಕ್ ವರ್ಮಾ ಅವರಿಗೆ ಆ ಒಂದು ಪ್ರೆಷರ್ ತುಂಬಾ ಜಾಸ್ತಿನೇ ಆಗ್ತಾ ಇತ್ತು. ಎಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಸಂಜು ಸ್ಯಾಮ್ಸನ್ ಅವರನ್ನ ತಂಡಕ್ಕೆ ಮರಳಿಸಿ ಕೊನೆಯ ಒಂದು ಏನು 6ನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಅವರನ್ನ ತಂಡದಿಂದ ಕೈ ಬಿಡದೆ ಅವರಿಗೆ 6ನೇ ಸ್ಥಾನದಲ್ಲಿ ಅವರ ಬ್ಯಾಟ್ ಬೀಸೋದಕ್ಕೆ ಅವಕಾಶ ಕೊಟ್ರಲ್ಲ, ಅದು ಒಂದು ಒಳ್ಳೆ ಎಕ್ಸ್ಪೆರಿಮೆಂಟೇ ಹೇಳ್ಬೋದು. ಯಾಕಂದ್ರೆ ಅವರಿಂದ ಅಷ್ಟೇ ಚೆನ್ನಾಗಿ ರನ್ ಕೂಡ ಬಂತು. ಶಿವಮ್ ದುಬೆ ಅವರ ಕೊರತೆನೇ ನೀಗಿಸಿದ್ರು. ಅಂದ್ರೆ ಶಿವಮ್ ದುಬೆ ಅವರು ಹಾರ್ಡ್ ಹಿಟ್ಟರ್ ಆಗಿ ಕೊನೆಯಲ್ಲಿ ರನ್ ಮಳೆ ಸುರಿಸ್ತಾ ಇದ್ರು ಅಂತ ಹೇಳ್ತಾ ಇದ್ವಲ್ಲ, ಆ ಒಂದು ನಿಟ್ಟಿನಲ್ಲಿ ಆ ಒಂದು ಸ್ಥಾನನ ತಿಲಕ್ ವರ್ಮಾ ಅವರಿಂದ ಬಂತು. ನಮ್ಮ ಭಾರತೀಯ ಬೌಲರ್ಗಳದ್ದು ಏನಿರುತ್ತೆ ಅಂದ್ರೆ ಇವಾಗ ವಿಲ್ ಜಾಕ್ಸ್ ಅವರನ್ನ ಕಟ್ಟಿ ಹಾಕೋದು. ವಿಲ್ ಜಾಕ್ಸ್ ಅಂತಾನು ನಾವು ನೋಡಿದ್ವಿ, ಅವರು RCB ತಂಡದ ಪರವಾಗಿ ಆಡ್ಬೇಕಾದ್ರು ಉತ್ತಮವಾದ ಏನು ನಮಗೆ ಒಂದು ಕಂಬ್ಯಾಕ್ ಬೇಕಿತ್ತಲ್ಲ, ಅವಾಗ ವಿಲ್ ಜಾಕ್ಸ್ ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಅವರು ಓಪನಿಂಗ್ ಚೆನ್ನಾಗಿ ಆಡ್ತಾರೆ. ಇನ್ನು 7ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸೋರ ಜವಾಬ್ದಾರಿಯಾಗಿ ಆಡ್ಬೇಕಾಗಿರುತ್ತೆ. ನಾವು ನೋಡ್ತಾ ಇದೀವಿ ವೆಸ್ಟ್ ಇಂಡೀಸ್ ಅವರು ಯಾವ ರೀತಿ ರನ್ಗಳನ್ನ ಮಳೆನೇ ಸುರಿಸಿದ್ರು. ಶೆಫರ್ಡ್ ಆಗಿರ್ಬೋದು, ಹೋಲ್ಡರ್ ಆಗಿರ್ಬೋದು, ಇಂತಹ ಕ್ರಮಾಂಕದಲ್ಲಿ ಬಂದು ಡೆತ್ ಓವರ್ ನಲ್ಲಿ, ಇವಾಗ ನಮಗೆ ಡೆತ್ ಓವರ್ ನಲ್ಲಿ ಬುಮ್ರಾ ಅವರು ಇರ್ತಾರೆ. ಇವರಿಂದ ನಾವು ರನ್ ಹೊಡ್ಸ್ಕೊಂಡ್ರೆ ಸ್ವಲ್ಪ ಏನಾಗ್ಬಿಡುತ್ತೆ ಅಂದ್ರೆ ನಮಗೆ ಕೊರತೆ ಕಾಡುತ್ತೆ. ಈ ನಮ್ಮ ಸ್ಟಾರ್ ಬೌಲರ್ಗಳೇ ರನ್ ಬಿಟ್ಕೊಟ್ರೆ, ದುಬಾರಿ ಆಗ್ಬಿಟ್ರೆ ಎಲ್ಲೊಂದು ಸ್ವಲ್ಪ ಹಿನ್ನಡೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಅಂತಹ ರೀತಿ ರನ್ ಬಿಟ್ಕೊಡದೆ ವಿಲ್ ಜಾಕ್ಸ್ ಅವರನ್ನ ಕಟ್ಟಿ ಹಾಕೋದು, ಹ್ಯಾರಿ ಬ್ರೂಕ್, ಸ್ಯಾಮ್ ಕರನ್, ನಮ್ಮ ಇವಾಗ ಎದುರಾಗೋದು ಸ್ಯಾಮ್ ಕರನ್. ಅಲ್ಲಿ 7ನೇ ಕ್ರಮಾಂಕದಲ್ಲೂ ಮಧ್ಯಮ ಕ್ರಮಾಂಕದಲ್ಲೂ ಅದ್ಭುತ ಬ್ಯಾಟ್ಸ್ಮನ್ಗಳೇ ಇದ್ದಾರೆ ಹೊಡಿಬಡಿ ಆಟಕ್ಕೆ. ಈಗ ಇಂಗ್ಲೆಂಡ್ ತಂಡ ಅಂತ ಹೇಳಿದಾಗ T20 ಅವರು 2 ಬಾರಿ ಚಾಂಪಿಯನ್ ಆಗಿದ್ದಾರೆ. ಅವರು ಟ್ರೋಫಿನು 3ನೇ ಕಣ್ ಮೇಲೆ ಇಟ್ಟಿದ್ದಾರೆ. 3ನೇ ಕಣ್ ಈಗ ಇರೋದ್ರಿಂದ ಅವರು ಸಾಕಷ್ಟು ರನ್ಗಳ ಸುರಿಮಳೆನೆ ಸುರಿಸೋ ಇರೋದ್ರಿಂದ ಭಾರತೀಯ ಬೌಲರ್ಗಳು ಡೆತ್ ಓವರ್ ನಲ್ಲಿ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ತೋರಿ ಅವರನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡಬೇಕಾಗಿರುತ್ತೆ. ಬರ್ತೀನಿ. ನನ್ನ ಕೊನೆ ರಿಯಾಕ್ಷನ್, ಒಂದು ವೇಳೆ ಇವತ್ತಿನ ಪಂದ್ಯ ರದ್ದಾದ್ರೆ ಆ ಚರ್ಚೆಗಳು ಕೂಡ ಆಗ್ತಾ ಇದೆ, ಏನಾಗಬಹುದು? ಮಳೆ ಒಂದು ಏನಾದ್ರು ಒಂದು ರಿಸಲ್ಟ್ ಇದ್ದೇ ಇರುತ್ತೆ ಈ ಒಂದು ಸೆಮಿಫೈನಲ್ ಮ್ಯಾಚ್ಗೆ, ಫೈನಲ್ ಮ್ಯಾಚ್ಗೆ. ಹಾಗಾಗಿ ನಾಳೆಗೆ ಹೋದ್ರೆ ಈ ಮ್ಯಾಚ್ ಇವತ್ತಾಗಿ ಕ್ಯಾನ್ಸಲ್ಡ್, ನಾಳೆ ಮತ್ತೆ ಮ್ಯಾಚ್ ನಡೆಯುತ್ತೆ. ಅಲ್ಲಿ ಏನಾದರೂ ರದ್ದಾದ್ರೆ ಇಂಗ್ಲೆಂಡ್, ಯಾಕಂದ್ರೆ ಸೂಪರ್ 8 ಅಲ್ಲಿ ಸೋತೆ ಇಲ್ಲ, ನಾವು ಒಂದು ಮ್ಯಾಚ್ ಸೋತಿರೋದ್ರಿಂದ ಅವರು ಫೈನಲ್ ಹೋಗ್ತಾರೆ. ಬಟ್ ಆ ತರ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಇವತ್ತೇ ಮ್ಯಾಚ್ ನೋಡೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸೊ ಒಳ್ಳೆ ಇದು ಮಾಡ್ಬೋದು. ಬಟ್ ಒನ್ ಕನ್ಸರ್ನ್ ಹೇಳ್ತೀನಿ, ಇಡೀ ಇದರಲ್ಲಿ ಟೂರ್ನಿಮೆಂಟ್ 20 ಟೀಮ್ಗಳಿದ್ವು. ಈ 20 ಇದರಲ್ಲಿ ಡೆತ್ ಓವರ್ಗಳಲ್ಲಿ ತುಂಬಾ ವರ್ಸ್ಟ್ ಆಗಿ ಬ್ಯಾಟ್ಸ್ಮನ್ ಇದಾಗಿರೋದಂದ್ರೆ ಇಂಡಿಯಾನೇ. ಯಾಕಂದ್ರೆ ನೀವು ಅಮೆರಿಕದಂತ ಇದು ಕೂಡ ಡೆತ್ ಓವರ್ಗಳಲ್ಲಿ ಕೇವಲ ಲಾಸ್ಟ್ 2 ಓವರ್ ರನ್ಗಳನ್ನ ಬಿಟ್ಕೊಟ್ಟಿಲ್ಲ ಇಂಡಿಯಾಗೆ. ಸೊ ಇದನ್ನೆಲ್ಲ ನಾವು ನೋಡಿದೀವಿ. ಸೊ ಹಾಗಾಗಿ ಆ ಒಂದು ಕನ್ಸರ್ನ್ ಅನ್ನ ನಾವು ತಿದ್ಕೊಳ್ಳೇಬೇಕು. ಅದು ಯಾರೇ ಆಗಿರ್ಬೋದು, ಬ್ಯಾಟ್ಸ್ಮನ್ ಯಾರೇ ಆಗಿರ್ಬೋದು, ಬಟ್ ಆ ಒಂದು ಇದರಲ್ಲಿ ಡೆತ್ ಓವರ್ ಲಾಸ್ಟ್ 2-3 ಓವರ್ಗಳಲ್ಲಿ ಒಳ್ಳೆ ಸ್ಕೋರ್ ತಂದು ಕೊಟ್ರೆ ಅದು ಗೇಮ್ ಚೇಂಜಿಂಗ್ ಮೂವ್ಮೆಂಟ್ ಆಗುತ್ತೆ. ರಘುವೀರ್, ಕೊನೆ ರಿಯಾಕ್ಷನ್ ಕೊಡೋದಾದ್ರೆ ಇವತ್ತಿನ ಪಂದ್ಯದ ಬಗ್ಗೆ. ಹೌದು ಸರ್, ಇವಾಗ ನನಗೇನಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ನಾಮ ಮಾತ್ರ ಕ್ಯಾಪ್ಟನ್ ಆಗಿರಬಾರ್ದು. ಅವರಿಗೆ ಯಾವ ತಂಡ ಬೇಕು, ಅವರಿಗೆ ಯಾವ ಪ್ಲೇಯರ್ಸ್ ಬೇಕು, ಅವರಿಗೆ ಯಾವ ರೀತಿ ಆಟ ಆಡಿಸ್ಬೇಕು ಅನ್ನೋದು ಸ್ವತಃ ಅವರೇ ಆ ನಿರ್ಧಾರ ತಗೊಳ್ಬೇಕು. ಕೋಚ್ ಬಂದು ಕ್ರಿಕೆಟ್ ಮೈದಾನದಲ್ಲಿ ಆಡಿ ಅವರಿಗೆ ಅನುಭವ ಪಡ್ಕೊಳ್ಳೋಕ್ಕಾಗುತ್ತೆ ಅಲ್ಲ. ಇವಾಗ ನಾಯಕ ತಂಡನ ಯಾವ ರೀತಿ ಮುನ್ನಡೆಸಬೇಕು, ತನಗೆ ಯಾವ ರೀತಿ ಪ್ಲೇಯರ್ಸ್ಗಳು ಬೇಕು, ತನಗೆ ಯಾವ ರೀತಿ ಪಿಚ್ಗೆ ಅನುಕೂಲವಾಗುವಂತಹ ಆಟಗಾರನ ಕಣಕ್ಕಿಳಿಸಬೇಕು ಅನ್ನೋದು ಸ್ವತಃ ಅವ್ರ ನಿರ್ಧಾರ ತಗೊಂಡು ಫೀಲ್ಡಿಂಗ್ ಸೆಟ್ ಮಾಡೋದಾಗಿರ್ಬೋದು, ಫೀಲ್ಡಿಂಗ್ ಅನ್ನ ಮಿಸ್ ಫೀಲ್ಡಿಂಗ್ ಆಗದೆ ಇರೋ ರೀತಿಯಾಗಿ ಸೂರ್ಯಕುಮಾರ್ ಯಾದವ್ ಅವರು ಆ ಜವಾಬ್ದಾರಿಯುತವಾದ ಒಂದು ಸ್ಥಾನನ ತುಂಬಿಸ್ಬೇಕು. ಯಾಕಂದ್ರೆ ನಮ್ಮ ಭಾರತೀಯ ಏನ್ ತಂಡ ಇದೆಯಲ್ಲ, ಇಲ್ಲಿ ಅನುಭವಿಗಳ ಕೊರತೆ ಇದೆ. ಯಾಕಂದ್ರೆ KL ರಾಹುಲ್, ಶ್ರೇಯಸ್ ಅಯ್ಯರ್ ಅಂತಹ ಅನುಭವಿ ಆಟಗಾರನ ನಾವು ಬಿಟ್ಟು ಹೋಗಿರ್ತೀವಿ ಅಂದ ಮೇಲೆ ಈಗ ಸಿಕ್ಕಂತಹ ಯುವ ಆಟಗಾರರು ನಮ್ಮ ಮೇಲೆ ಜವಾಬ್ದಾರಿ ಇದೆ ಅಂತ ಆಟ ಆಡ್ಬೇಕು. ಎರ್ರಾಬಿರ್ರಿ ಬಂದು ಕೆಟ್ಟ ಹೊಡೆತಕ್ಕೆ ಔಟ್ ಆಗಿ ಹೋಗದೆ ಚೆನ್ನಾಗಿರೋ ಆಟನ ಗೆಲ್ಸ್ಕೊಟ್ಟು ತಮ್ಮೇಲಿರುವಂತಹ ಜವಾಬ್ದಾರಿಯನ್ನ ಗಳಿಸಿ ಫೈನಲ್ಗೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಬಹು ನಿರೀಕ್ಷಿತ ಸೆಮಿಫೈನಲ್ ಪಂದ್ಯ, ಒಂದು ದೊಡ್ಡ ನಿರೀಕ್ಷೆ ಇದೆ. ಭಾರತ ಗೆಲ್ಲಬಹುದು ಎನ್ನುವಂಥ ಆಶಯ ಕೂಡ ಇದೆ. ಭಾರತ ಗೆಲ್ಲಬೇಕು ಕೂಡ ಇವತ್ತು.
ಭಾರತ ಇವತ್ತು ಗೆದ್ದು ಫೈನಲಿಗೆ ಹೋಗಬೇಕು, ಫೈನಲಲ್ಲೂ ಕೂಡ ಭಾರತ ಗೆಲ್ಲಿ ಅನ್ನೋದು ನಮ್ಮ ಆಶಯ. ಇದರೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.